ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಸ್ಕಂದ ದೀಕ್ಷಿತ್. ಸೊ ಇವತ್ತಿನ ವಿಡಿಯೋ ನಾವು ಹ್ಯೂಮನ್ ಅಂಡ್ ಇಟ್ಸ್ ಕಲರ್ಫುಲ್ ವರ್ಲ್ಡ್ ಅನ್ನೋ ಟಾಪಿಕ್ ಅನ್ನು ಒನ್ ಶಾಟ್ ವಿಡಿಯೋ ನೋಡ್ತೀವಿ. ಸೊ ಬನ್ನಿ ವಿಡಿಯೋ ಶುರು ಮಾಡೋಣ. ಇದು ಬಂದ್ಬಿಟ್ಟು ಸೈನ್ಸ್ ಅಲ್ಲಿ ಲಾಸ್ಟ್ ಚಾಪ್ಟರ್ ಆಗಿರುತ್ತೆ. ಸೊ ಒನ್ ಶಾಟ್ ವಿಡಿಯೋ ನಿಮಗೆ ಬರ್ತಾ ಇರೋದು. ಸೊ ಇಲ್ಲಿಗೆ ನಾವು ಎಲ್ಲಾ ಚಾಪ್ಟರ್ ಒನ್ ಶಾಟ್ ವಿಡಿಯೋ ನಾವು ಮುಗಿಸಿರ್ತೀವಿ. ಸೊ ನಿಮಗೆ ಎಲ್ಲಾ ಚಾಪ್ಟರ್ ನೋಟ್ಸ್ ನಿಮಗೆ ಸಿಗ್ತಾ ಇರುತ್ತೆ. ಸೊ ನಿಮ್ಗೆ ಆಗಲೇ ಹೇಳ್ದಂಗೆ ಲಾಸ್ಟ್ ವಿಡಿಯೋ ನಿಮಗೆ 12 ಚಾಪ್ಟರ್ ವಿಡಿಯೋಸ್ ನಿಮಗೆ ನೋಟ್ಸ್ ನಿಮಗೆ ಸಿಗ್ತಾ ಇರುತ್ತೆ. ಸೊ 12 ಚಾಪ್ಟರ್ ಯಾರಪ್ಪ ಮಿಕ್ಕಿರೋ 4 ಚಾಪ್ಟರ್ ನೋಟ್ಸ್ ನಮಗೆ ಸಿಗ್ತಾ ಇರಲ್ಲ ಅಂತಂದ್ರೆ heredity and evolution, our environment, sustainable management of natural resources, ಆಮೇಲೆ sources of energy. ಸೊ ಇಷ್ಟು ನೋಟ್ಸ್ ನಿಮಗೆ ಸಿಗ್ತಾ ಇರಲ್ಲ. ಸೊ ಏನಕ್ಕೆ ಅಂತ ನಿಮ್ಗೆ ಆಗಲೇ ಹೇಳಿದೀನಿ. ಸೊ ನೀವು ಅಲ್ಲೋಗಿ ನೋಡ್ಕೊತಾ ಇರಬಹುದು. ಸೊ ನೋಡಿ, ಇದು 4% ತುಂಬಾ ನಿಮಗೆ ಈಸಿ ಆಗಿರುತ್ತೆ. ಜನರಲ್ ನಾಲೆಜ್ ಕ್ವೆಶ್ಚನ್ಸ್ ಆಗಿರುತ್ತೆ. ಸೊ ಫಾರ್ ಎಕ್ಸಾಂಪಲ್ ನಿಮಗೆ ಫುಡ್ ಚೈನ್ ಆಗಿರ್ಬೋದು, 5 R's ಬಗ್ಗೆ ಆಗಿರ್ಬೋದು, ಸೋಲಾರ್ ಎನರ್ಜಿ, ವಿಂಡ್ ಎನರ್ಜಿ, ಜಿಯೋಥರ್ಮಲ್ ಎನರ್ಜಿ, ಓಷನ್ ಥರ್ಮಲ್ ಎನರ್ಜಿ. ಸೊ ಇದೆಲ್ಲ ನಮಗೆ ಗೊತ್ತಿರೋದಾಗಿದೆ. ಸೊ ನಾವು ಓನ್ ವರ್ಡ್ಸ್ ಅಲ್ಲಿ ಬರೆದು ನಡೀತಾ ಇರುತ್ತೆ. ಸೊ ಅದಕ್ಕೆ ನಿಮಗೆ ನೋಟ್ಸ್ ನಿಮಗೆ ಸಿಗ್ತಾ ಇರಲ್ಲ. ಸೊ ನಿಮಗೆ ನೋಟ್ಸ್ ಬೇಕೇ ಬೇಕು ಅಂತಂದ್ರೆ ಸೊ ನೀವೇನ್ ಮಾಡ್ಬೋದು, ಒನ್ ಶಾಟ್ ವಿಡಿಯೋ ಮಾಡಿದ್ದೀನಿ. ಸೊ ಒನ್ ಶಾಟ್ ವಿಡಿಯೋ ನೋಡ್ಕೊಂಡು ನೀವು ಅದೆಲ್ಲ ಬರೀ ಇಂಪಾರ್ಟೆಂಟ್ ಏನಿರುತ್ತೆ ಸೊ ಅದನ್ನು ನಿಮಗೆ ಫಿಲ್ಟರ್ ಮಾಡಿ ಅದು ನಿಮಗೆ ಬರೀ ಇಂಪಾರ್ಟೆಂಟ್ ಏನಿದೆ ಅದ್ರ ಬಗ್ಗೆ ಮಾತ್ರ ಡಿಸ್ಕಸ್ ಮಾಡ್ತೀವಿ. ಸೊ ನೀವೇನ್ ಮಾಡ್ತಾ ಇರ್ಬೋದು, ರನ್ನಿಂಗ್ ನೋಟ್ಸ್ ಅನ್ನು ಮಾಡ್ತಾ ಇರ್ಬೋದು. ಸೊ ಆ ನೋಟ್ಸ್ ನಿಮಗೆ ಸಫಿಷಿಯಂಟ್ ಆಗಿರುತ್ತೆ ಎಕ್ಸಾಮಿನೇಷನ್ ಫುಲ್ ಮಾರ್ಕ್ಸ್ ಅನ್ನು ಸ್ಕೋರ್ ಮಾಡಕ್ಕೆ. ಸೊ ಮಿಕ್ಕಿದ 12 ಚಾಪ್ಟರ್ಸ್ ಏನಿದೆ, ಕೆಮಿಕಲ್ ರಿಯಾಕ್ಷನ್ಸ್ ಅಂಡ್ ಈಕ್ವೇಷನ್ಸ್ ಇಂದ ತಗೊಂಡು ಸೊ ಕೆಮಿಸ್ಟ್ರಿ ಪೀರಿಯಾಡಿಕ್ ಕ್ಲಾಸಿಫಿಕೇಶನ್ ತನಕ, ಆಮೇಲೆ ಬಯಾಲಜಿ ಲೈಫ್ ಪ್ರೊಸೆಸ್ ತಗೊಂಡು ಸೊ ನಿಮಗೆ ಹೌ ಟು ಆರ್ಗನೈಸೇಷನ್ ರೀಪ್ರೊಡ್ಯೂಸ್ ತನಕ, ಅದಾದ್ಮೇಲೆ ನಿಮಗೆ ಫಿಸಿಕ್ಸ್ ಅಲ್ಲಿ ಎಲೆಕ್ಟ್ರಿಸಿಟಿ ಚಾಪ್ಟರ್ ತಗೊಂಡು ನಿಮಗೆ ಹ್ಯೂಮನ್ ಐ ಅಂಡ್ ಇಟ್ಸ್ ಕಲರ್ಫುಲ್ ವರ್ಲ್ಡ್. ಸೊ ಹ್ಯೂಮನ್ ಐ ಅಂಡ್ ಇಟ್ಸ್ ಕಲರ್ಫುಲ್ ವರ್ಲ್ಡ್ ಇವತ್ತಿನ ವಿಡಿಯೋ. ಸೊ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ನಿಮಗೆ ಲಿಂಕ್ ಅನ್ನು ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ನೀವು ಅದನ್ನ ನೋಡ್ತಾ ಇರಬಹುದು. ಸೊ ಎಲ್ಲ ನಿಮಗೆ ಈ 12 ಚಾಪ್ಟರ್ಸ್ ನೋಟ್ಸ್ ನಿಮಗೆ ಸಿಗ್ತಾ ಇರುತ್ತೆ. ಸೊ ಅದರಿಂದ ನೀವು ಓದ್ಕೊಂತಾ ಇರಬಹುದು. ಸೊ ಇವಾಗ ಸ್ಟಾರ್ಟ್ ಮಾಡ್ತಾರೋಣ. ಸೊ ಹ್ಯೂಮನ್ ಐ ಅಂಡ್ ಇಟ್ಸ್ ಕಲರ್ಫುಲ್ ವರ್ಲ್ಡ್ ಅಂತ. ಸೊ ನಿಮ್ಗೆ ಗೊತ್ತು, ನಾವು ಯಾವುದೇ ಒಂದು ಇಮೇಜ್ ಅಥವಾ ನಿಮ್ಗೆ ಯಾವುದೇ ಒಂದು ಆಬ್ಜೆಕ್ಟ್ ನೋಡ್ತೀವಿ, ಏನಪ್ಪ ಕಾಣಿಸ್ತದೆ ಅಂತಂದ್ರೆ ಬಿಕಾಸ್ ಆಫ್ ಲೈಟ್ ಇಂದ. ಸೊ ಲೈಟ್ ಅದ್ರ ಮೇಲೆ ಬೀಳ್ತಾರೆ. ಸೊ ಕತ್ಲೆ ಇತ್ತು ಅಂದ್ರೆ ನಮ್ಗೆ ಏನು ಕಾಣಿಸಲ್ಲ. ಸೊ ಆ ಲೈಟ್ ಅದ್ರ ಮೇಲೆ ಬೀಳ್ತಾ ಇದೆ. ಸೊ ಲೈಟ್ ಬೀಳ್ತಾ ಇರೋದ್ರಿಂದ ನಾವು ಅದನ್ನ ನೋಡ್ತಾ ಇದೀವಿ. ಅಂಡ್ ಏನಪ್ಪಾ ಅಂತಂದ್ರೆ ನಮ್ಮ ಐ ಒಳಗಡೆ ಒಂದು ಲೆನ್ಸ್ ಇದೆ. ಸೊ ಆ ಲೆನ್ಸ್ ಇಂದ ನಮ್ಗೆ ಏನಪ್ಪಾ ಆಗ್ತದೆ, ನಮ್ಮ ಐ ಒಳಗಡೆ ಒಂದು ಇಮೇಜ್ ನಮಗೆ ಡಿಟೆಕ್ಟ್ ಆಗ್ತಾ ಇದೆ. ಸೊ ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇರೋಣ. ಸೊ ಮೇಜರ್ ಆಗಿ ನಾವು ಏನಪ್ಪ ಡಿಸ್ಕಸ್ ಮಾಡ್ತೀವಿ ಅಂತಂದ್ರೆ, ಸೊ ಮೇಜರ್ ನಾವು ಹ್ಯೂಮನ್ ಐ ಬಗ್ಗೆ ನಾವು ಡಿಸ್ಕಸ್ ಮಾಡ್ತೀವಿ ಈ ಚಾಪ್ಟರ್ ಅಲ್ಲಿ. ಅಂಡ್ ಡಿಫೆಕ್ಟ್ ಆಗಿರ್ಬೋದು. ಸೊ ಐ ಫಾರ್ ಎಕ್ಸಾಂಪಲ್ ಸ್ವಲ್ಪ ಜನಕ್ಕೆ ನಮಗೆ ದೂರ ಇರೋದು ಕಾಣಿಸ್ತಾ ಇರಲ್ಲ, ಹತ್ರ ಇರೋದು ಕಾಣಿಸ್ತಾ ಇರುತ್ತೆ. ಇನ್ನೊಂದು ಸ್ವಲ್ಪ ಜನಕ್ಕೆ ಏನಪ್ಪ ಕಾಣಿಸುತ್ತೆ, ಹತ್ರ ಇರೋದು ಕಾಣಿಸ್ತಾ ಇರುತ್ತೆ, ದೂರ ಇರೋದು ಕಾಣಿಸ್ತಾ ಇರಲ್ಲ. ಸೊ ಇದರ ಡಿಫೆಕ್ಟ್ಸ್ ಅನ್ನ ಏನಂತೀವಿ, ಈ ಡಿಫೆಕ್ಟ್ಸ್ ಏನಕ್ಕೆ ಆಗ್ತಾ ಇದೆ, ಈ ಡಿಫೆಕ್ಟ್ಸ್ ಅವ್ರು ಹೆಂಗೆ ಸರಿ ಮಾಡ್ಕೊಬಹುದು ಅಂದ್ರೆ ಫಾರ್ ಎಕ್ಸಾಂಪಲ್ ಯಾವ ತರ ಅವ್ರು ಸ್ಪೆಕ್ಸ್ ಹಾಕೊಬೇಕು. ಸೊ ಅದನ್ನ ನಾವು ಡಿಸ್ಕಸ್ ಮಾಡ್ತಾ ಇರೋಣ. ಯಾವ ಟೈಪ್ ಆಫ್ ಸ್ಪೆಕ್ಸ್ ಅಲ್ಲಿ ಯಾವ ಟೈಪ್ ಆಫ್ ಲೆನ್ಸ್ ಅನ್ನ ಅವ್ರು ಯೂಸ್ ಮಾಡಬೇಕು ಅದ್ರ ಬಗ್ಗೆ ನಾವು ಇದನ್ನ ಡಿಸ್ಕಸ್ ಮಾಡ್ತಾ ಇರೋಣ. ಸೊ ಫಸ್ಟ್ ಸ್ಟಾರ್ಟ್ ಮಾಡೋಣ ಹ್ಯೂಮನ್ ಐ ಬಗ್ಗೆ. ಸೊ ಹ್ಯೂಮನ್ ಐ ಡಯಾಗ್ರಾಮ್ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಫಿಸಿಕ್ಸ್ ಅಲ್ಲಿ ಯಾವ್ದಪ್ಪ ಡಯಾಗ್ರಾಮ್ ಇಂಪಾರ್ಟೆಂಟ್ ಅಂತಂದ್ರೆ, ಸೊ ಫಸ್ಟ್ ನಿಮಗೆ ಎಲೆಕ್ಟ್ರಿಕ್ ಮೋಟರ್, ಎಲೆಕ್ಟ್ರಿಕ್ ಜನರೇಟರ್, ಅದಾದ್ಮೇಲೆ ಹ್ಯೂಮನ್ ಐ. ಸೊ ಈ 3 ಡಯಾಗ್ರಾಮ್ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ನಿಮಗೆ ಈ ಚಾಪ್ಟರ್ ಅಲ್ಲಿ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ, ಅಂಡ್ ನೀವು ಸೋರ್ಸ್ ಆಫ್ ಎನರ್ಜಿ ತಗೊಂಡಾಗ, ಸೊ ಸೋರ್ಸ್ ಆಫ್ ಎನರ್ಜಿ ನಿಮಗೆ ನೀವು ಫಾರ್ ಎಕ್ಸಾಂಪಲ್ ಫಿಸಿಕ್ಸ್ ಅಲ್ಲಿ ಇನ್ಕ್ಲೂಡ್ ಮಾಡ್ಕೊಂತೀರಾ ಅಂತಂದ್ರೆ ಸೊ ಅದು ಕೂಡ ನಿಮಗೆ ಗೋಬರ್ ಗ್ಯಾಸ್ ಏನಿದೆ. ಸೊ ಗೋಬರ್ ಗ್ಯಾಸ್ ಡಯಾಗ್ರಾಮ್ ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಡೈಜೆಸ್ಟರ್ ಆಗಿರ್ಬೋದು, ಸ್ಲರಿ ಅಲ್ಲಿಂದ ನಾವು ಆಗ್ತಾ ಆಗಿರ್ಬೋದಾಗಿದ್ದು. ಸೊ ನಿಮಗೆ ಆ ವಿಡಿಯೋ ಸೋರ್ಸ್ ಆಫ್ ಎನರ್ಜಿ ವಿಡಿಯೋ ಡಿಸ್ಕಸ್ ಮಾಡ್ತೀನಿ, ಅಲ್ಲಿ ನೀವು ಹೋಗಿ ಆ ಡಯಾಗ್ರಾಮ್ ನ ಪ್ರಾಕ್ಟೀಸ್ ಮಾಡ್ತಾ ಇರಬಹುದು. ಸೊ ಇಲ್ಲ ಅಂತಂದ್ರೆ ನೀವು ಸೋರ್ಸ್ ಆಫ್ ಎನರ್ಜಿ ಚಾಪ್ಟರ್ ಎನ್ಸಿಟಿ ಟೆಕ್ಸ್ಟ್ ಬುಕ್ ಅಲ್ಲಿ ಹೋಗ್ಬಿಟ್ಟು ಗೋಬರ್ ಗ್ಯಾಸ್ ಅನ್ನೋ ಟಾಪಿಕ್ ಹೋದ್ರೆ ಅಥವಾ ಗೋಬರ್ ಗ್ಯಾಸ್ ಎನರ್ಜಿ ಅಂತ ಹೋದಾಗ ಅಲ್ಲಿ ನಿಮಗೆ ಸಿಗ್ತಾ ಇರುತ್ತೆ ಡಯಾಗ್ರಾಮ್. ಸೊ ಫಸ್ಟ್ ಸ್ಟಾರ್ಟ್ ಮಾಡ್ತಾ ಇರೋಣ. ಸೊ ನಮಗೆ ಏನೋ ಒಂದು ನೋಡಿದಾಗ ನಮಗೆ ಕಾಣಿಸ್ತಾ ಇರುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ಮುಂದೆ ಒಂದು ಕ್ಯಾಮ್ರಾ ಇದೆ. ಸೊ ಇದು ಕ್ಯಾಮ್ರಾ ಅಂತ ನನಗೆ ಹೆಂಗ್ ಗೊತ್ತಾಗ್ತದೆ ಅಂತಂದ್ರೆ, ನನ್ನ ಕಣ್ಣು ಒಳಗಡೆ ಒಂದು ಏನಾಗ್ತದೆ, ಒಂದು ಇಮೇಜ್ ಫಾರ್ಮೇಶನ್ ಆಗ್ತದೆ ಈ ಕ್ಯಾಮ್ರಾ ಅದು. ಅಂಡ್ ಈ ಇಮೇಜ್ ಫಾರ್ಮೇಶನ್ ಆದ್ಮೇಲೆ ಈ ಇಮೇಜ್ ಫಾರ್ಮೇಶನ್ ನಮಗೆ ಇನ್ಫಾರ್ಮೇಶನ್ ಪಾಸ್ ಆಗ್ತದೆ ಬ್ರೈನ್ಗೆ. ಆ ಬ್ರೈನ್ ಡಿಟೆಕ್ಟ್ ಮಾಡ್ತದೆ, ಓಕೆ ಇದು ಫೋನ್ ಕ್ಯಾಮ್ರಾ ಅಂತ. ಸೊ ಫಸ್ಟ್ ಹೆಂಗಪ್ಪ ಆಗುತ್ತೆ ಅಂತಂದ್ರೆ, ಸೊ ಫಸ್ಟ್ ಏನಾಗುತ್ತೆ, ಈ ಫೋನ್ ಮೇಲೆ ಬಂದು ಲೈಟ್ ಬೀಳುತ್ತೆ. ಸೊ ಲೈಟ್ ಬಿದ್ದಾಗ ಏನಾಗುತ್ತೆ, ನನ್ಗೆ ಆ ಲೈಟ್ ಎಂಟರ್ ಆಗ್ತದೆ, ಬಿದ್ಬಿಟ್ಟು ರಿಫ್ಲೆಕ್ಷನ್ ಆಗಿ ಲೈಟ್ ನನಗೆ ಎಂಟರ್ ಆಗುತ್ತೆ. ಸೊ ಲೈಟ್ ಎಂಟರ್ ಆದಾಗ ಕಣ್ಣಿಗೆ ಏನಾಗುತ್ತೆ, ಸೊ ಕಣ್ ಲೇಯರ್ ತಗೊಂಡಾಗ ಸೊ ಫಸ್ಟ್ ಒಳಗಡೆ ಏನಪ್ಪಾ ಇರುತ್ತೆ, ಕಾರ್ನಿಯಾ ಇರುತ್ತೆ. ಸೊ ಫಸ್ಟ್ ಲೇಯರ್ ಈಚೆ ಕಡೆ ಇರುತ್ತೆ. ಸೊ ಫಸ್ಟ್ ಏನಾಗುತ್ತೆ, ಲೈಟ್ ಕಾರ್ನಿಯಾ ಇಂದ ಪಾಸ್ ಆಗುತ್ತೆ. ಸೊ ಕಾರ್ನಿಯಾ ಹಿಂದೆಗಡೆ ಏನಪ್ಪಾ ಇರುತ್ತೆ ಅಂತಂದ್ರೆ ಐರಿಸ್ ಇರುತ್ತೆ. ಸೊ ಐರಿಸ್ ಏನಪ್ಪಾ ಮಾಡುತ್ತೆ ಅಂತಂದ್ರೆ, ಇಟ್ ಕಂಟ್ರೋಲ್ ದ ಸೈಜ್ ಆಫ್ ದ ಪ್ಯೂಪಿಲ್. ಸೊ ಪ್ಯೂಪಿಲ್ ಅಂದ್ರೆ ಏನಪ್ಪಾ ಅಂತಂದ್ರೆ, ಸೊ ಪ್ಯೂಪಿಲ್ ಏನ್ ಮಾಡುತ್ತೆ, ಸೊ ಐರಿಸ್ ಹಿಂದೆಗಡೆ ಪ್ಯೂಪಿಲ್ ಇರುತ್ತೆ. ಸೊ ಪ್ಯೂಪಿಲ್ ಏನಪ್ಪಾ ಮಾಡುತ್ತೆ ಅಂದ್ರೆ, ಸೊ ಪ್ಯೂಪಿಲ್ ಏನ್ ಮಾಡುತ್ತೆ, ಇಟ್ ಕಂಟ್ರೋಲ್ಸ್ ದ ಅಮೌಂಟ್ ಆಫ್ ಲೈಟ್ ಎಂಟರಿಂಗ್ ಟು ದ ಐಸ್. ಫಾರ್ ಎಕ್ಸಾಂಪಲ್ ನಿಮಗೆ ಕತ್ಲೆ ಇತ್ತು ಅಂತಂದ್ರೆ ಜಾಸ್ತಿ ಅಮೌಂಟ್ ಆಫ್ ಲೈಟ್ ನಿಮಗೆ ಎಂಟರ್ ಆಗಿ ಬಿಡುತ್ತೆ. ಫಾರ್ ಎಕ್ಸಾಂಪಲ್ ನಿಮಗೆ ಬ್ರೈಟ್ ಜಾಸ್ತಿ ಇತ್ತು ಅಂತಂದ್ರೆ ನಿಮಗೆ ಅಮೌಂಟ್ ಆಫ್ ಲೈಟ್ ನಿಮಗೆ ಕಂಟ್ರೋಲ್ ಪ್ಯೂಪಿಲ್ ಸೈಜ್ ರಿಡ್ಯೂಸ್ ಆಗುತ್ತೆ. ಕಮ್ಮಿ ಲೈಟ್ ನಿಮಗೆ ಓಕೆ ಅದು ಇದು ಬಿಡ್ತಾ ಇರುತ್ತೆ. ಸೊ ನಿಮಗೆ ಫಸ್ಟ್ ಏನಾಗುತ್ತೆ, ಫಸ್ಟ್ ಲೈಟ್ ಎಂಟರ್ಸ್ ಟು ಕಾರ್ನಿಯಾ. ಕಾರ್ನಿಯಾ ಹಿಂದಗಡೆ ಐರಿಸ್ ಇರುತ್ತೆ. ಐರಿಸ್ ಏನ್ ಮಾಡುತ್ತೆ, ಕಂಟ್ರೋಲ್ ಸೈಜ್ ಆಫ್ ದ ಪ್ಯೂಪಿಲ್. ಪ್ಯೂಪಿಲ್ ಏನ್ ಮಾಡುತ್ತೆ, ಇಟ್ ಕಂಟ್ರೋಲ್ಸ್ ದ ಅಮೌಂಟ್ ಆಫ್ ಲೈಟ್ ಎಂಟರಿಂಗ್ ಟು ದ ಐ. ಸೊ ಏನ್ ಮಾಡುತ್ತೆ, ಲೈಟ್ ಜಾಸ್ತಿ ಬರ್ತಾ ಇದೆ ಅಂತಂದ್ರೆ ನಮ್ಗೆ ಏನ್ ಮಾಡುತ್ತೆ, ಪ್ಯೂಪಿಲ್ ಸೈಜ್ ರಿಡ್ಯೂಸ್ ಆಗುತ್ತೆ. ಅಕಸ್ಮಾತ್ ನಮಗೆ ಲೈಟ್ ಕಮ್ಮಿ ಬರ್ತಾ ಇದೆ ಅಂತಂದ್ರೆ ಪ್ಯೂಪಿಲ್ ಸೈಜ್ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಸೊ ಇದಿಷ್ಟು ಆಯ್ತು. ಸೊ ಪ್ಯೂಪಿಲ್ ಆದ್ಮೇಲೆ ಸೊ ಲೈಟ್ ಪಾಸ್ ಆದ್ಮೇಲೆ ಏನಾಗುತ್ತೆ, ನಮಗೆ ಕ್ರಿಸ್ಟಲೈನ್ ಲೆನ್ಸ್ ಇಂದ ಪಾಸ್ ಆಗ್ತಾ ಇರುತ್ತೆ. ಸೊ ನಿಮ್ಗೆ ಲೆನ್ಸ್ ಅಂದ್ರೆ ಗೊತ್ತು. ಸೊ ಲೆನ್ಸ್ ಅಂದ್ರೆ ಏನು, ಇಟ್ ಇಸ್ ದ ಸೊ ಲೆನ್ಸ್ ಅಂತಂದ್ರೆ ನಿಮ್ಗೆ ಗೊತ್ತು, ಇದು ಇಟ್ ಇಸ್ ಮೇಡ್ ಅಪ್ ಆಫ್ 2 ಸ್ಪೆರಿಕಲ್ ಸರ್ಫೇಸಸ್. ಸೊ ನಿಮ್ಗೆ ಇದು ಲೆನ್ಸ್ ಆಗಿರುತ್ತೆ. ಸೊ ಲೆನ್ಸ್ ಇಂದ ಪಾಸ್ ಆಗುತ್ತೆ. ಸೊ ಲೆನ್ಸ್ ಇಂದ ಪಾಸ್ ಆದ್ಮೇಲೆ ಇದು ರೆಟಿನಾ ಮೇಲೆ ಇಮೇಜ್ ಅನ್ನ ಫಾರ್ಮೇಶನ್ ಮಾಡ್ತಾ ಇರುತ್ತೆ. ಸೊ ರೆಟಿನಾ ಅಂದ್ರೆ ಏನಪ್ಪಾ ಅಂತಂದ್ರೆ, ಸೊ ರೆಟಿನಾ ಅಂತಂದ್ರೆ ಜಸ್ಟ್ ಒಂದು ನಿಮಗೆ ಸರ್ಫೇಸ್ ತರ ಆಗಿರುತ್ತೆ. ಸೊ ನಿಮಗೆ ಏನಪ್ಪಾ ಅನ್ಕೊಂಬೋದು, ಲೈಟ್ ಡಿಟೆಕ್ಟಿಂಗ್ ಸೆಲ್ಸ್ ಅಂತ ಅನ್ಕೊಂಬೋದು ರೆಟಿನಾ. ಸೊ ರೆಟಿನಾ ಏನ್ ಮಾಡುತ್ತೆ, ಲೈಟ್ ಅನ್ನ ಡಿಟೆಕ್ಟ್ ಮಾಡುತ್ತೆ.
ಸೊ ಲೈಟ್ ಡಿಟೆಕ್ಟ್ ಮಾಡ್ಬಿಟ್ಟು ಓಕೆ ಒಂದು ಇಮೇಜ್ ಅನ್ನ ಫಾರ್ಮೇಶನ್ ಆಗುತ್ತೆ. ಸೊ ಇಮೇಜ್ ಎಲ್ಲಿ ಫಾರ್ಮೇಶನ್ ಆಗುತ್ತೆ ಅಂದ್ರೆ ಈ ರೆಟಿನಾ ಮೇಲೆ ಫಾರ್ಮೇಶನ್ ಆಗ್ತಾ ಇರುತ್ತೆ. ಸೊ ರೆಟಿನಾ ಮೇಲೆ ಇನ್ವರ್ಟೆಡ್ ಇಮೇಜ್ ಫಾರ್ಮೇಶನ್ ಆಗ್ತಾ ಇರುತ್ತೆ. ಅಂಡ್ ಈ ಇಮೇಜ್ ಫಾರ್ಮೇಶನ್ ಆದ್ಮೇಲೆ ಆಪ್ಟಿಕ್ ನರ್ವ್ಸ್ ಇರುತ್ತೆ. ಸೊ ಆಪ್ಟಿಕ್ ನರ್ವ್ಸ್ ಏನ್ ಮಾಡುತ್ತೆ, ಸೊ ಇದು ಬಂದ್ಬಿಟ್ಟು ಇಮೇಜ್ ಅನ್ನ ಪಾಸ್ ಮಾಡುತ್ತೆ ಇದಮ್ಮ ಬ್ರೈನ್ ಗೆ. ಸೊ ಇದಮ್ಮ ಯಾವ ಇಮೇಜ್ ಫಾರ್ಮೇಶನ್ ಆಗ್ತಾ ಇದೆ, ಸೊ ನಮಗೆ ಬ್ರೈನ್ ಗೆ ಇನ್ಫಾರ್ಮೇಶನ್ ಪಾಸ್ ಆಗುತ್ತೆ. ಅವಾಗ ನಮಗೆ ಗೊತ್ತಾಗುತ್ತೆ ಓಕೆ ನಾನು ನೋಡ್ತಾ ಇರೋದು ಈ ಆಬ್ಜೆಕ್ಟ್, ಇಲ್ಲಿ ಈ ಆಬ್ಜೆಕ್ಟ್ ಕಾಣಿಸ್ತಾ ಇದೆ, ನಮ್ಮ ಮುಂದೆ ಫೋನ್ ಇದೆ, ಕೆಳಗಡೆ ಟ್ರೈಪಾಡ್ ಇದೆ. ಸೊ ಈ ತರ ನನಗೆ ಇಮೇಜ್ ನಮಗೆ ಕಾಣಿಸ್ತಾ ಇರುತ್ತೆ. ಸೊ ಇದಿಷ್ಟು ಐ ಬಗ್ಗೆ ಆಯ್ತು. ಸೊ ಐ ನೀವೇನಪ್ಪ ಪ್ರಾಕ್ಟೀಸ್ ಮಾಡಬೇಕು, ನೀಟ್ ಅಂಡ್ ಲೇಬಲ್ ಡಯಾಗ್ರಾಮ್ ಆಫ್ ನೀವು ಐ ಲೆನ್ಸ್ ನೀವು ಪ್ರಾಕ್ಟೀಸ್ ಮಾಡ್ಬೇಕಾಗ್ತಾ ಇರುತ್ತೆ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ, ಸೊ ನೆಕ್ಸ್ಟ್ ನಾವು ಡಿಸ್ಕಸ್ ಮಾಡ್ತಾ ಪವರ್ ಆಫ್ ಅಕಾಮಿಡೇಷನ್ ಬಗ್ಗೆ. ಸೊ ಏನಪ್ಪ ಪವರ್ ಆಫ್ ಅಕಾಮಿಡೇಷನ್ ಅಂತ ಅಂದ್ರೆ, ಸೊ ನೀವು ನೋಡ್ತಾ ಇರ್ಬೋದು ಫಾರ್ ಎಕ್ಸಾಂಪಲ್ ನಿಮ್ಗೆ ನೀವು ದೂರ ಹತ್ತ ಇರೋ ಆಬ್ಜೆಕ್ಟ್ ನೋಡ್ಬೇಕು ಅಂದ್ರೆ ದೂರ ಸಡನ್ ಆಗಿ ಫಾರ್ ಎಕ್ಸಾಂಪಲ್ ಏನೋ ಕಣ್ ಮುಂದೆ ಏನೋ ಒಂದು ಆಬ್ಜೆಕ್ಟ್ ಇಟ್ಕೊಂಡಿದ್ದೀರಾ, ಸಡನ್ ಆಗಿ ನೀವು ದೂರ ನೋಡೋದು ಅಂದಾಗ ಸೊ ನಿಮ್ಗೆ ಎರಡು ಆಬ್ಜೆಕ್ಟ್ ನಿಮಗೆ ಕಾಣಿಸ್ತಾ ಇರುತ್ತೆ. ಹತ್ರ ಇರೋದು ಕಾಣಿಸುತ್ತೆ, ದೂರ ಇರೋದು ಕಾಣಿಸುತ್ತೆ, ಹತ್ರ ಇರೋದು ಕಾಣಿಸುತ್ತೆ, ದೂರ ಇರೋದು ಕಾಣಿಸುತ್ತೆ. ಸೊ ಏನಾಗುತ್ತೆ ಅಂದ್ರೆ ನಮಗೆ ಫೋಕಲ್ ಲೆಂತ್ ಇರುತ್ತೆ. ಸೊ ನಮ್ಮ ಕಣ್ಣಲ್ಲಿ ಏನಾಗ್ತದೆ ಅಂತ ಕ್ರಿಸ್ಟಲೈನ್ಸ್ ಆದ್ರೆ ನಿಮಗೆ ಲೆಂತ್ ಇರುತ್ತೆ ಅಂತ. ಸೊ ಲೆನ್ಸ್ ಏನಿಗೆ ಒಂದು ಫೋಕಲ್ ಲೆಂತ್ ಇರುತ್ತೆ. ಸೊ ಏನಪ್ಪ ಆಗುತ್ತೆ, ಸೊ ಪವರ್ ಆಫ್ ಅಕಾಮಿಡೇಷನ್ ಅಂತಂದ್ರೆ, ಸೊ ದ ಅಬಿಲಿಟಿ ಆಫ್ ದ ಐ ಲೆನ್ಸ್ ಟು ಅಡ್ಜಸ್ಟ್ ಇಸ್ ಫೋಕಲ್ ಲೆಂತ್ ಇಸ್ ನೋನ್ ಆಸ್ ಪವರ್ ಆಫ್ ಅಕಾಮಿಡೇಷನ್. ಹತ್ರ ಇರೋ ಆಬ್ಜೆಕ್ಟ್ ನಿಮಗೆ ಫೋಕಲ್ ಲೆಂತ್ ನಿಮಗೆ ಸ್ವಲ್ಪ ಕಮ್ಮಿ ಬೇಕಾಗುತ್ತೆ, ದೂರ ಇರೋ ಆಬ್ಜೆಕ್ಟ್ ನಿಮಗೆ ಫೋಕಲ್ ಲೆಂತ್ ನಿಮಗೆ ಜಾಸ್ತಿ ಬೇಕಾಗುತ್ತೆ. ಸೊ ಅದಕ್ಕೆ ಏನಾಗ್ತಾ ಇರುತ್ತೆ, ಸೊ ನಾವು ದೂರ ನೋಡ್ಬೇಕು ಅಂತಂದ್ರೆ ಫೋಕಲ್ ಲೆಂತ್ ಕಣ್ಣಲ್ಲಿ ಇನ್ಕ್ರೀಸ್ ಆಗುತ್ತೆ, ಹತ್ರ ಇರೋ ಆಬ್ಜೆಕ್ಟ್ ನೋಡ್ಬೇಕು ಅಂದ್ರೆ ಫೋಕಲ್ ಲೆಂತ್ ನಮಗೆ ಕಣ್ಣಲ್ಲಿ ಡಿಕ್ರೀಸ್ ಆಗ್ತಾ ಇರುತ್ತೆ. ಸೊ ಇದನ್ನ ನಾವು ಪವರ್ ಆಫ್ ಅಕಾಮಿಡೇಷನ್ ಅಂತೀವಿ. ದ ಅಬಿಲಿಟಿ ಆಫ್ ದ ಲೆನ್ಸ್ ಟು ಅಡ್ಜಸ್ಟ್ ಇಟ್ಸ್ ಫೋಕಲ್ ಲೆಂತ್ ಇಸ್ ನೋನ್ ಆಸ್ ಪವರ್ ಆಫ್ ಅಕಾಮಿಡೇಷನ್. ಅಂಡ್ ಜನರಲ್ ಏನಪ್ಪ ಆಗುತ್ತೆ ಅಂದ್ರೆ, ಸೊ ಜನರಲ್ ನಮಗೆ ವಯಸ್ಸು ಆಗ್ತಾ ಏನಾಗುತ್ತೆ, ಪವರ್ ಆಫ್ ಅಕಾಮಿಡೇಷನ್ ನಮಗೆ ಕಮ್ಮಿ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಪವರ್ ಆಫ್ ಅಕಾಮಿಡೇಷನ್ ಕಮ್ಮಿ ಆಗ್ತಾ ಹೋದಾಗ ಏನಾಗುತ್ತೆ, ನಮಗೆ ಇಲ್ಲ ಹತ್ರ ಇರೋದು ಕಾಣಿಸ್ತಾ ಇರುತ್ತೆ, ದೂರ ಇರೋದು ಕಾಣಿಸಲ್ಲ, ಇಲ್ಲ ದೂರ ಇರೋದು ಕಾಣಿಸಲ್ಲ, ಹತ್ರ ಇರೋದು ಕಾಣಿಸ್ತಾ ಇರುತ್ತೆ. ಸೊ ಈ ತರ ಆಗ್ತಾ ಇರುತ್ತೆ. ಸೊ ಈ ತರ ಆಗ್ಬಿಟ್ಟು ಏನಪ್ಪ ಆಗುತ್ತೆ, ಅಂಡ್ ಜನರಲಿ ಏಜ್ ಪೀಪಲ್, ತುಂಬಾ ಏಜ್ ಪೀಪಲ್ ಅಲ್ಲಿ ಏನಾಗುತ್ತೆ, ಸೊ ಅವ್ರಿಗೆ ಕಣ್ಣು ಮಿಲ್ಕಿ ಅಂಡ್ ಕ್ಲೌಡಿ ಕನ್ವರ್ಟ್ ಆಗೋರಿಗೆ ಅದನ್ನ ನಾವು ಕ್ಯಾಟರಾಕ್ಟ್ ಅಂತ ಕರಿತೀವಿ. ಸೊ ಈ ಡಿಸೀಸ್ ಅವ್ರಿಗೆ ಬರ್ತಾ ಇರುತ್ತೆ. ಸೊ ಅವ್ರಿಗೆ ಅವಾಗ ಏನಪ್ಪ ಆಗುತ್ತೆ, ಏನು ಕಾಣಿಸ್ತಾ ಇರಲ್ಲ, ಅವ್ರಿಗೆ ಮಂಜು ಕಾಣಿಸ್ತಾ ಇರುತ್ತೆ. ಸೊ ಅವ್ರು ಏನಪ್ಪ ಇದನ್ನ ಸರಿಪಡಿಸ್ಕೊಬಹುದು ಅಂದ್ರೆ ಬೈ ಕ್ಯಾಟರಾಕ್ಟ್ ಸರ್ಜರಿ ಅಂತ ಇರುತ್ತೆ, ಅವ್ರು ಅದನ್ನ ಸರಿಪಡಿಸ್ಕೊಂತಾ ಇರ್ಬೋದು. ಸೊ ನಾನು ಆಗಲೇ ಹೇಳ್ತೇನೆ ನಿಮಗೆ ಒಂದು ಇವಾಗ ಡಿಫೆನ್ಸ್ ಬಗ್ಗೆ ಮಾತಾಡ್ತಾರೋಣ. ಇದನ್ನ ನಾವು ಮಯೋಪಿಯಾ ಅಂಡ್ ಹೈಪರ್ ಮೆಟ್ರೋಪಿಯಾ ಅಂತ ಕರಿತೀವಿ. ಸೊ ಮಯೋಪಿಯಾ ಅಂತಂದ್ರೆ ನಿಯರ್ ಸೈಟೆಡ್ನೆಸ್, ಮತ್ತೆ ನಿಮಗೆ ಹೈಪರ್ ಮೆಟ್ರೋಪಿಯಾ ಅಂದ್ರೆ ಫಾರ್ ಸೈಟೆಡ್ನೆಸ್. ಸೊ ಏನಪ್ಪಾ ಇದು ಅಂತಂದ್ರೆ, ಸೊ ಮಯೋಪಿಯಾ ಅಂತಂದ್ರೆ ನಿಯರ್ ಸೈಟೆಡ್ನೆಸ್ ಅಂತಂದ್ರೆ ಹತ್ರ ಇರೋದು ಕಾಣಿಸುತ್ತೆ, ದೂರ ಇರೋದು ಕಾಣಿಸಲ್ಲ. ಸೊ ಈ ತರ ಏನಪ್ಪ ಆಗ್ತದೆ ಅಂತಂದ್ರೆ, ಸೊ ಒಂದ್ ಬಂದ್ಬಿಟ್ಟು ನಿಮಗೆ ಎಕ್ಸೆಸಿವ್ ಕರ್ವೇಚರ್ ಆಫ್ ದ ಐ, ಇನ್ನೊಂದು ನಿಮಗೆ ಎಲಾಂಗೇಷನ್ ಆಫ್ ಐಬಾಲ್ ನಿಮಗೆ ಎಲಾಂಗೇಟ್ ಆಗಿರುತ್ತೆ, ಇಲ್ಲ ಅಂತಂದ್ರೆ ರೇಡಿಯಸ್ ಆಫ್ ಕರ್ವೇಚರ್ ಎಕ್ಸೆಸ್ ನಿಮಗೆ ಕರ್ವೇಚರ್ ಇರುತ್ತೆ. ಇದು ಎರಡು ಕಂಡೀಷನ್ ಇಂದ ನಿಮಗೆ ಇದು ಆಗ್ತಾ ಇರುತ್ತೆ. ಅಂಡ್ ಏನಪ್ಪ ಆಗುತ್ತೆ ಅಂದ್ರೆ, ಸೊ ಈ ಕಂಡೀಷನ್ ನಿಮಗೆ ಡಯಾಗ್ರಾಮ್ ಅನ್ನು ಕೊಟ್ಟಿದ್ದಾರೆ NCERT ಟೆಕ್ಸ್ಟ್ ಬುಕ್ ಅಲ್ಲಿ. ಈ ಡಯಾಗ್ರಾಮ್ ನಿಮಗೆ ಇಂಪಾರ್ಟೆಂಟ್ ಇರಲ್ಲ, ಜಸ್ಟ್ ನೀವು ಈ ಚಾಪ್ಟರ್ ಅಲ್ಲಿ ಒಂದೇ ಒಂದು ಡಯಾಗ್ರಾಮ್ ಇಂಪಾರ್ಟೆಂಟ್ ಏನಪ್ಪಾ ಅದು ಅಂತಂದ್ರೆ, ಸೊ ನಿಮಗೆ ಐ ಡಯಾಗ್ರಾಮ್ ಆಗಿರುತ್ತೆ. ಸೊ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ, ಸೊ ಇಲ್ಲಿ ಏನಪ್ಪಾ ಆಗುತ್ತೆ, ಸೊ ಈ ತರ ಏನಪ್ಪಾ ಆಗುತ್ತೆ ಅಂತಂದ್ರೆ, ಸೊ ಈ ತರ ನಿಮಗೆ ಹತ್ರ ಇರೋದು ಕಾಣಿಸುತ್ತೆ, ದೂರ ಇರೋದು ಕಾಣಿಸಲ್ಲ ಅಂತ ಏನಾಗುತ್ತೆ. ಸೊ ದೂರ ಇಂದ ಬರ್ತಾ ಇರೋ ಆಬ್ಜೆಕ್ಟ್ ಇಂದ ಲೈಟ್ ಏನಪ್ಪಾ ಆಗುತ್ತೆ, ಅದು ಇಮೇಜ್ ಎಲ್ಲಿ ಫಾರ್ಮೇಶನ್ ಆಗ್ತಾ ಇರುತ್ತೆ ಅಂದ್ರೆ ಇನ್ ಫ್ರಂಟ್ ಆಫ್ ರೆಟಿನಾ ಫಾರ್ಮೇಶನ್ ಆಗ್ತಾ ಇರುತ್ತೆ. ಸೊ ನಮ್ಗೆ ಗೊತ್ತು ರೆಟಿನಾ ಮೇಲೆ ಇಮೇಜ್ ಫಾರ್ಮೇಶನ್ ಆದ್ರೆ ನಮಗೆ ಕರೆಕ್ಟ್ ಆಗಿ ಕಾಣಿಸ್ತಾ ಇರುತ್ತೆ ಆಬ್ಜೆಕ್ಟ್. ಅಕಸ್ಮಾತ್ ರೆಟಿನಾ ಇಂದ ಮುಂದೆ ಇಲ್ಲ ರೆಟಿನಾ ಇಂದ ಹಿಂದೆ ಇಮೇಜ್ ಫಾರ್ಮೇಶನ್ ಆಗ್ತಾ ಇದ್ರೆ ನಮಗೆ ಅದು ಆಬ್ಜೆಕ್ಟ್ ನಮಗೆ ಕರೆಕ್ಟ್ ಆಗಿ ಕಾಣಿಸ್ತಾ ಇರಲ್ಲ, ಅವಾಗ ನಾವು ಸ್ಪೆಕ್ಸ್ ಅನ್ನ ಹಾಕೊಬೇಕಾಗತ್ತೆ. ಸೊ ನಮಗೆ ನಿಯರ್ ಸೈಟೆಡ್ನೆಸ್, ದೂರ ಇರೋದು ಏನಾದ್ರು ಕಾಣಿಸ್ತಾ ಇಲ್ಲ ಅಂತಂದ್ರೆ, ಸೊ ನಮ್ಗೆ ಏನಪ್ಪಾ ಅದ್ರ ಅರ್ಥ ಅಂತಂದ್ರೆ, ನಿಮ್ಮ ಇಮೇಜ್ ಅಂದ್ಬಿಟ್ಟು ಆ ಆಬ್ಜೆಕ್ಟ್ ಫಾರ್ ಎಕ್ಸಾಂಪಲ್ ನಮಗೆ ನನ್ನ ಮುಂದೆಗಡೆ ಫೋನ್ ಇದೆ, ಸೊ ಈ ಫೋನ್ ನನಗೆ ಕಾಣಿಸ್ತಾ ಇಲ್ಲ, ಇದು ದೂರ ಇದೆ ಅಂತಂದ್ರೆ, ಸೊ ನನಗೆ ಈ ಕ್ಯಾಮ್ರಾ ಇಮೇಜ್ ನನ್ನ ಕಣ್ಣು ರೆಟಿನಾ ಮುಂದೆಗಡೆ ಫಾರ್ಮೇಶನ್ ಆಗ್ತಾ ಇದೆ ಅಂತ. ಸೊ ಇದನ್ನ ಹೆಂಗಪ್ಪ ಸರಿಪಡಿಸ್ಕೊಬಹುದು ಅಂತಂದ್ರೆ, ನೀವು ಲೆನ್ಸ್ ನ ಯೂಸ್ ಮಾಡಕತ್ತೆ. ಸೊ ಯಾವ ಲೆನ್ಸ್ ಅಂತಂದ್ರೆ ಕಾನ್ಕೇವ್ ಲೆನ್ಸ್. ಸೊ ನೀವೇನ್ ಸ್ಪೆಕ್ಸ್ ಯೂಸ್ ಮಾಡ್ತೀರಾ ಅದನ್ನ ಕಾನ್ಕೇವ್ ಲೆನ್ಸ್ ಅನ್ನು ಯೂಸ್ ಮಾಡಿರ್ತಾರೆ. ಸೊ ಈ ಕಾನ್ಕೇವ್ ಲೆನ್ಸ್ ನಿಮ್ಗೆ ಹೆಲ್ಪ್ ಮಾಡುತ್ತೆ ಸ್ವಲ್ಪ ಬರ್ತಾರೋ ಇಮೇಜ್ ನ ರೆಟಿನಾ ಮೇಲೆ ಬೀಳಕ್ಕೆ. ಸೊ ನಿಮ್ಗೆ ಹೆಲ್ಪ್ ಮಾಡ್ತಾ ಇರುತ್ತೆ. ಸೊ ಕಾನ್ಕೇವ್ ಲೆನ್ಸ್ ಇದನ್ನ ನಾವು ಸರಿಪಡಿಸ್ಕೊಂತ ಇರ್ಬೋದು. ನೆಕ್ಸ್ಟ್ ಡಿಫೆಕ್ಟ್ ಏನಪ್ಪಾ ಅಂತಂದ್ರೆ ಹೈಪರ್ ಮೆಟ್ರೋಪಿಯಾ. ಸೊ ಹೈಪರ್ ಮೆಟ್ರೋಪಿಯಾ ಅಂತಂದ್ರೆ ಇದಕ್ಕೆ ಇನ್ನೊಂದು ಹೆಸರು ಫಾರ್ ಸೈಟೆಡ್ನೆಸ್. ಸೊ ಫಾರ್ ಸೈಟೆಡ್ನೆಸ್ ಅಂತಂದ್ರೆ ನಮಗೆ ಹತ್ರ ಇರೋದು, ಸೊ ಫಾರ್ ಸೈಟೆಡ್ನೆಸ್ ಅಂತಂದ್ರೆ ನಮಗೆ ದೂರ ಇರೋದು ಕಾಣಿಸುತ್ತೆ, ಹತ್ರ ಇರೋದು ನಮಗೆ ಕಾಣಿಸ್ತಾ ಇರಲ್ಲ. ಸೊ ಇದು ಏನಪ್ಪ ಆಗತ್ತೆ ಅಂತಂದ್ರೆ, ಸೊ ಡ್ಯೂ ಟು ನಮ್ಗೆ ಏನಪ್ಪಾ ಎರಡು ರೀಸನ್ ಇದೆ. ಸೊ ಫಸ್ಟ್ ರೀಸನ್ ಏನಪ್ಪಾ ಅಂತಂದ್ರೆ, ಸೊ ನಮಗೆ ಫೋಕಲ್ ಲೆಂತ್ ಆಫ್ ದ ಐ ಇಸ್ ಟೂ ಸ್ಮಾಲ್. ಸೊ ಏನಪ್ಪಾ ಅಂದ್ರೆ, ಸೊ ಫೋಕಲ್ ಲೆಂತ್ ಆಫ್ ದ ಐ ಇಸ್ ಟೂ ಲಾಂಗ್. ಫೋಕಲ್ ಲೆಂತ್ ನಿಮಗೆ ತುಂಬಾ ಜಾಸ್ತಿ ಇರುತ್ತೆ ಅಂಡ್ ಐಬಾಲ್ ಆಸ್ ಟೂ ಸ್ಮಾಲ್. ಸೊ ಐಬಾಲ್ ಬಂದ್ಬಿಟ್ಟು ನಿಮಗೆ ತುಂಬಾ ಚಿಕ್ಕದಿರುತ್ತೆ. ಎರಡು ರೀಸನ್ ಆಗಿರುತ್ತೆ. ಅಂಡ್ ಏನಪ್ಪಾ ಅಂತಂದ್ರೆ, ಸೊ ಈ ಕೇಸಲ್ಲಿ ಏನಾಗುತ್ತೆ, ಇಮೇಜ್ ನಿಮಗೆ ರೆಟಿನಾ ಇಂದ ಹಿಂದೆಗಡೆ ಫಾರ್ಮೇಶನ್ ಆಗ್ತಾ ಇರುತ್ತೆ. ನಿಯರ್ ಸೈಟೆಡ್ನೆಸ್ ಅಲ್ಲಿ ಏನಾಗುತ್ತೆ, ಸೊ ನಿಮಗೆ ಹತ್ರ ಕಾಣಿಸುತ್ತೆ, ದೂರ ಇರೋದು ಕಾಣಿಸಲ್ಲ, ಅವಾಗ ನಿಮಗೆ ಇಮೇಜ್ ಮುಂದೆಗಡೆ ಆಗ್ತಾ ಇರುತ್ತೆ ರೆಟಿನಾ ಇಂದ ಮುಂದೆಗಡೆ. ಇವಾಗ ರೆಟಿನಾ ಇಂದ ನಿಮಗೆ ಹಿಂದೆಗಡೆ ಆಗ್ತಾ ಇರುತ್ತೆ. ಇದನ್ನ ನಾವ್ ಹೆಂಗಪ್ಪ ಸಾಲ್ವ್ ಮಾಡ್ಕೊಬಹುದು ಅಂತಂದ್ರೆ, ಸೊ ನಿಮಗೆ ಸಾಲ್ವ್ ಆಗ್ತಿರುತ್ತೆ ನಾವು ಯೂಸಿಂಗ್ ಅ ಸ್ಪೆಕ್ಟಕಲ್ ವಿಚ್ ಹ್ಯಾಸ್ ಕಾನ್ವೆಕ್ಸ್ ಲೆನ್ಸ್. ಸೊ ಕಾನ್ವೆಕ್ಸ್ ಲೆನ್ಸ್ ನಮ್ಗೆ ಏನ್ ಮಾಡುತ್ತೆ, ಹತ್ರ ಇರೋ ಆಬ್ಜೆಕ್ಟ್ ನಮ್ಗೆ ಏನ್ ಮಾಡ್ತಾ ಇರುತ್ತೆ, ಅದು ಕರೆಕ್ಟ್ ಆಗಿ ರೆಟಿನಾ ಮೇಲೆ ಬೀಳಕ್ಕೆ ನಮ್ಗೆ ಹೆಲ್ಪ್ ಮಾಡ್ತಾ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಮಿನಿಮಮ್ ಡಿಸ್ಟೆನ್ಸ್ ಏನಪ್ಪ ನನಗೆ ಒಂದು ಆಬ್ಜೆಕ್ಟ್ ಕಾಣಿಸಕ್ಕೆ ಅಂತಂದ್ರೆ 25 ಸೆಂಟಿಮೀಟರ್ಸ್. ಸೊ ಫಾರ್ ಎಕ್ಸಾಂಪಲ್ 25 ಸೆಂಟಿಮೀಟರ್ ಹತ್ರ ಇಟ್ಕೊಂಡು, ಫಾರ್ ಎಕ್ಸಾಂಪಲ್ ಈ ಬೆಳ್ಳು ಕಣ್ಣು ಮುಂದೆ ಇಟ್ಕೊಂಡಿದ್ದೀವಿ, ಇದು ನಿಮಗೆ ಕರೆಕ್ಟ್ ಕಾಣಿಸ್ತಾ ನಮಗೆ ಬ್ಲರ್ ಕಾಣಿಸ್ತಾ ಇರುತ್ತೆ. ಸೊ ನೀವು ಕರೆಕ್ಟ್ ಆಗಿ ಬೆಳ್ಳು ನೋಡ್ಬೇಕು ಅಂದ್ರೆ 25 ಸೆಂಟಿಮೀಟರ್ ಈ ಕಡೆ ಇಟ್ಕೊಂಡಾಗ ನಮಗೆ ಮಿನಿಮಮ್ ಡಿಸ್ಟೆನ್ಸ್ ಆಗಿರುತ್ತೆ. ಇದು ನಾವು ಡಿಸ್ಟೆನ್ಸ್ ಆಫ್ ವಿಷನ್ ಅಂತ ಕರಿತೀವಿ, ಮಿನಿಮಮ್ ಡಿಸ್ಟೆನ್ಸ್ ಆಫ್ ವಿಷನ್ ಅಂತ ಕರಿತೀವಿ. ಸೊ ಲೀಸ್ಟ್ ಡಿಸ್ಟೆನ್ಸ್ ಆಫ್ ಡಿಸ್ಟೆಂಟ್ ವಿಷನ್ 25 ಸೆಂಟಿಮೀಟರ್ಸ್ ಆಗಿರುತ್ತೆ. ನೆಕ್ಸ್ಟ್ ಡಿಸೀಸ್ ಏನಪ್ಪಾ ಅಂತಂದ್ರೆ, ನೆಕ್ಸ್ಟ್ ಡಿಫೆಕ್ಟ್ ಏನಪ್ಪಾ ಅಂದ್ರೆ ಪ್ರೆಸ್ಬಯೋಪಿಯಾ.
ಸೊ ಪ್ರೆಸ್ಬಯೋಪಿಯಾ ಅಂತಂದ್ರೆ ನಿಮ್ಗೆ ಆಗಲೇ ಹೇಳಿದೆ, ಜನರಲಿ ಏಜ್ ಆಗ್ತಾ ವಯಸ್ಸು ಆಗ್ತಾ ನಿಮಗೆ ಡಿಫೆಕ್ಟ್ಗಳು ಕಾಣಿಸ್ತಾ ಹೋಗುತ್ತೆ. ಪವರ್ ಆಫ್ ಅಕಾಮಿಡೇಷನ್ ನಿಮಗೆ ಕಮ್ಮಿ ಆಗ್ತಾ ಇರುತ್ತೆ. ನಿಮ್ಗೆ ಹತ್ರ ಇರೋದು ಕಾಣಿಸಲ್ಲ, ದೂರ ಇರೋದು ಕಾಣಿಸಲ್ಲ. ಸೊ ಅವಾಗ ಏನಪ್ಪಾ ಯೂಸ್ ಮಾಡ್ತೀವಿ ನಾವು, ಸ್ಪೆಕ್ಟಕಲ್ ಯೂಸ್ ಮಾಡ್ತೀವಿ ವಿತ್ 2 ಲೆನ್ಸ್. ಕಾನ್ಕೇವ್ ಯೂಸ್ ಮಾಡ್ತೀವಿ, ಕಾನ್ವೆಕ್ಸ್ ಯೂಸ್ ಮಾಡ್ತೀವಿ. ಮೇಲ್ಗಡೆ ಏನಿದೆ ಅದು ಮೇಲ್ಗಡೆ ಪಾರ್ಟ್ ಆಫ್ ದ ಲೆನ್ಸ್ ನಾವು ಏನು ಯೂಸ್ ಮಾಡ್ತೀವಿ, ಕಾನ್ಕೇವ್ ಯೂಸ್ ಮಾಡ್ತೀವಿ. ಕೆಳಗಡೆ ಇರೋದಕ್ಕೆ ನಾವು ಕಾನ್ವೆಕ್ಸ್ ಅನ್ನ ನಾವು ಯೂಸ್ ಮಾಡ್ತಾ ಇರ್ತೀವಿ. ಅದಕ್ಕೆ ನೀವು ನೋಡ್ಬೋದು, ನಿಮ್ಮ ಅಜ್ಜಿ ಅಥವಾ ನಿಮ್ಮ ತಾತ ಯೂಸ್ ಮಾಡೋ ಗ್ಲಾಸ್ ಅಲ್ಲಿ ಏನಪ್ಪಾ ಬರುತ್ತೆ, ಆ ಸ್ಪೆಕ್ಸ್ ಕೆಳಗಡೆ ನಿಮಗೆ ಒಂದು ಈ ತರ ಕರು ತರ ಬಂದಿರ್ತಾರೆ. ಸೊ ಏನಪ್ಪಾ ಅಂದ್ರೆ ಕಾನ್ವೆಕ್ಸ್ ಲೆನ್ಸ್ ಆಗಿರುತ್ತೆ. ಸೊ ಇದಿಷ್ಟು ನಮ್ಮ ಡಿಫೆಕ್ಟ್ಸ್ ಬಗ್ಗೆ ಆಯ್ತು. ನೆಕ್ಸ್ಟ್ ನಾವು ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡ್ತಾರ, ಅದು ಬಂದ್ಬಿಟ್ಟು ಪ್ರಿಸಮ್ ಆಗಿರುತ್ತೆ. ಸೊ ಏನಪ್ಪಾ ಪ್ರಿಸಮ್ ಅಂತಾರೆ, ಸೊ ಪ್ರಿಸಮ್ ಬಂದ್ಬಿಟ್ಟು ಹೆಂಗಪ್ಪ ಮಾಡಿರ್ತಾರೆ ಅಂತಂದ್ರೆ, ಸೊ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ತೋರಿಸಿದೆ. ಸೊ ನಿಮ್ಗೆ ಪ್ರಿಸಮಿನ ಒಂದು ಚಿಕ್ಕ ಸ್ಟ್ರಕ್ಚರ್ ಎರೇಸರ್ ನೋಡಿರ್ತೀರ, ಡಾಮ್ಸ್ ಅಥವಾ ಯಾವ್ದೋ ಬರುತ್ತೆ ಎರೇಸರ್, ನಿಮ್ಗೆ ಪ್ರಿಸಮ್ ಶೇಪ್ ಅಲ್ಲಿ ಇರುತ್ತೆ. ಸೊ ಹೆಂಗಪ್ಪ ಇರುತ್ತೆ ಅಂತಂದ್ರೆ, ನಿಮ್ಗೆ 2 ರೆಕ್ಟಾಂಗ್ಯುಲರ್ ಬೇಸಸ್ ಇರುತ್ತೆ ಅಂಡ್ ನಿಮ್ಗೆ 3 ಲ್ಯಾಟರಲ್ ಸರ್ಫೇಸಸ್ ಇರುತ್ತೆ. ಸೊ ಇದು ನಮ್ಮ ಪ್ರಿಸಮ್ ಆಗಿರುತ್ತೆ. ಸೊ ಈ ಪ್ರಿಸಮ್ ನಾವ್ ಏನಪ್ಪಾ ಯೂಸ್ ಮಾಡ್ತೀವಿ, ಏನಕ್ಕಪ್ಪ ಇದು ಮಾಡ್ತೀವಿ ಅಂತಂದ್ರೆ, ಸೊ ನೀವು ಲೈಟ್ ಅನ್ನ ಪಾಸ್ ಮಾಡಿದಾಗ ಪ್ರಿಸಮ್ ಇಂದ ಏನಾಗ್ತಾ ಇರುತ್ತೆ, ನಿಮ್ಗೆ ಈ 7 ಬ್ಯಾಂಡ್ ಆಫ್ ಕಲರ್ಸ್ ಬರ್ತಾ ಇರುತ್ತೆ. ವೈಟ್ ಲೈಟ್ ಅನ್ನ ಪಾಸ್ ಮಾಡ್ತೀರಾ, ಸೊ ವೈಟ್ ಲೈಟ್ ಪಾಸ್ ಮಾಡಿದಾಗ ನಿಮಗೆ ಡಿಸ್ಪರ್ಷನ್ ಆಗ್ತಾ ಇರುತ್ತೆ, ಅದು ನಿಮಗೆ ಸ್ಕ್ಯಾಟರಿಂಗ್ ಆಫ್ ಲೈಟ್ ಆಗ್ತಾ ಇರುತ್ತೆ. ಸೊ ಸ್ಕ್ಯಾಟರಿಂಗ್ ಆಫ್ ಲೈಟ್ ಅಂದ್ರೆ ಏನಾಗುತ್ತೆ, ಅದು ನಿಮಗೆ 7 ಕಲರ್ಸ್ ಕೊಡ್ತಾ ಇರುತ್ತೆ. ಇದು ನಾವೇನಪ್ಪ ಕರಿತೀವಿ, ವಿಬ್ಗೇರ್ ಅಂತ ನಾವು ಕರಿತೀವಿ. ಸೊ ಈ ವಿಬ್ಗೇರ್ ನಾವೇನಪ್ಪ ಅಂತೀವಿ, ದ ಬ್ಯಾಂಡ್ ಆಫ್ ಕಲರ್ ಕಾಂಪೊನೆಂಟ್ಸ್ ಈಸ್ ಕಾಲ್ಡ್ ಎಸ್ ಸ್ಪೆಕ್ಟ್ರಮ್ ಅಂತ ಕರಿತಾ ಇರ್ತೀವಿ. ಸೊ ಒಂದು ಲೈಟ್ ಏನ ಪಾಸ್ ಮಾಡಿದಾಗ ಪ್ರಿಸಮ್ಗೆ, ಅದು ನಿಮಗೆ 7 ಕಾಂಪೊನೆಂಟ್ಸ್ ಆಗಿ ನಿಮಗೆ ಡಿವೈಡ್ ಆಗ್ತಾ ಇರುತ್ತೆ. ಸೊ ಅದು ನಾವು ಸ್ಪೆಕ್ಟ್ರಮ್ ಅಂತ ನಾವು ಕರಿತಾ ಇರ್ತೀವಿ. So the splitting of light into its several components is known as ನಾವೇನಪ್ಪ ಕರಿತೀವಿ, ಇದನ್ನ ನಾವು ಡಿಸ್ಪರ್ಷನ್ ಅಂತ ಕರಿತೀವಿ. ಸೊ ನಾವೇ ಒಂದು ಪ್ರಿಸಮ್ ತಗೊಂಡ್ವಿ, ಒಂದು ಪ್ರಿಸಮ್ಗೆ ವೈಟ್ ಲೈಟ್ ಅನ್ನ ಪಾಸ್ ಮಾಡಿದ್ವಿ, ಈ ಕಡೆ ವೈಟ್ ಲೈಟ್ ಪಾಸ್ ಮಾಡಿದಾಗ ಈ ಕಡೆ ನಮಗೆ 7 ಕಲರ್ಸ್ ಬರ್ತಾ ಇದೆ. ಇದನ್ನ ನಾವೇನ್ ಕರಿತೀವಿ, ನಾವು ಡಿಸ್ಪರ್ಷನ್ ಅಂತ ಕರಿತೀವಿ. ದ ಸ್ಪ್ಲಿಟಿಂಗ್ ಆಫ್ ವೈಟ್ ಲೈಟ್ ಇಂಟು ಇಟ್ಸ್ ವೇರಿಯಸ್ ಕಾಂಪೊನೆಂಟ್, ಅಂದ್ರೆ ವೈಟ್ ಲೈಟ್ ಒಳಗಡೆ ಎಷ್ಟೊಂದು ಕಲರ್ಸ್ ಇತ್ತು, ಅದು ಒಂದು ಮೀಡಿಯಂ ಇಂದ ಟ್ರಾವೆಲ್ ಆದಾಗ ಅದು ಎಷ್ಟೊಂದು ಬಿಟ್ಕೊತಾ ಇದೆ, ಅದು ಕಲರ್ಸ್ ಎಲ್ಲ ಸಪರೇಟ್ ಮಾಡ್ತಾ ಇದೆ, ಅದು ನಾವು ಡಿಸ್ಪರ್ಷನ್ ಅಂತ ನಾವು ಕರಿತಾ ಇರ್ತೀವಿ. ಸೊ ಇದು ಯಾರಪ್ಪ ಕಂಡಿಡಿದಿದ್ದು ಅಂತಾನೆ, ಸೊ ಇದು ನಮಗೆ ನ್ಯಾಚುರಲ್ ನೋಡಬಹುದು ರೈನ್ಬೋ ಇಂದ. ಸೊ ರೈನ್ಬೋ ನಮಗೆ 7 ಕಲರ್ಸ್ ಇರುತ್ತೆ. ಸೊ ರೈನ್ಬೋ ಜನರಲಿ ಹೆಂಗ್ ಫಾರ್ಮೇಶನ್ ಆಗುತ್ತೆ, ವೈಟ್ ಲೈಟ್ ಅಲ್ಲಿ ಹೆಂಗೆ 7 ಕಲರ್ಸ್ ಇರುತ್ತೆ. ಸೊ ಇದನ್ನ ಯಾರಪ್ಪ ಡಿಸ್ಕವರ್ ಮಾಡಿದ್ರು ಅಂದ್ರೆ ಐಸಾಕ್ ನ್ಯೂಟನ್. ಅವ್ರು ಏನಪ್ಪ ಮಾಡೋದು ಅಂದ್ರೆ, ಒಂದು ಪ್ರಿಸಮ್ ತಗೊಂಡು ವೈಟ್ ಲೈಟ್ ಅನ್ನ ಪಾಸ್ ಮಾಡಿದ್ರು. ಸೊ ವೈಟ್ ಲೈಟ್ ಪಾಸ್ ಮಾಡಿದ್ಮೇಲೆ ಅವ್ರಿಗೆ ಸೇಮ್ 7 ಕಲರ್ಸ್ ಬಂತು. ನೆಕ್ಸ್ಟ್ ಏನ್ ಮಾಡುದು, ಆ 7 ಕಲರ್ಸ್ ನ ಏನ್ ಮಾಡುದು, ಸೇಮ್ ಇನ್ನೊಂದು ಪ್ರಿಸಮ್ ಪಕ್ಕದಲ್ಲಿ ಇಟ್ರು. ಆ 7 ಕಲರ್ಸ್ ಅನ್ನ ಪ್ರಿಸಮ್ ಪಾಸ್ ಮಾಡಿ ವೈಟ್ ಲೈಟ್ ಬರುತ್ತಾ ಅಂತ ನೋಡಿದ್ರು, ಬಟ್ ಅವ್ರಿಗೆ ಬರ್ಲಿಲ್ಲ. ಸೊ ಅವ್ರು ಏನ್ ಮಾಡುದು, ಆ ಪ್ರಿಸಮ್ ಅನ್ನ ಉಲ್ಟಾ ಇಟ್ರು. ಸೊ ಪ್ರಿಸಮ್ ಅನ್ನ ಉಲ್ಟಾ ಇಟ್ಟಾಗ ಏನಾಯ್ತು, ಸೊ 7 ಕಲರ್ಸ್ ಬಂದಿದ್ದು ರಿಫ್ಲೆಕ್ಟ್ ಆಗಿ ನಮಗೆ ಮತ್ತೆ ವೈಟ್ ಲೈಟ್ ಸಿಕ್ತು. ಸೊ ಫಸ್ಟ್ ಏನಾಯ್ತು, ವೈಟ್ ಲೈಟ್ ಬಂತು, ಪ್ರಿಸಮ್ 1 ಇಂದ ಪಾಸ್ ಆಯ್ತು, 7 ಕಲರ್ಸ್ ಬಂತು. ಆ 7 ಕಲರ್ಸ್ ಏನಾಯ್ತು, ಇನ್ವರ್ಟೆಡ್ ಪ್ರಿಸಮ್ ಉಲ್ಟಾ ಇಟ್ಟಾಗ ನಮ್ಗೆ ಏನಾಯ್ತು, ಪ್ರಿಸಮ್ 2 ಇಂದ ಪಾಸ್ ಆಗಿ ನಮಗೆ ವೈಟ್ ಲೈಟ್ ಬಂತು. ಸೊ ಇದರಿಂದ ಅವ್ರೇನಪ್ಪ ಕನ್ಕ್ಲೂಡ್ ಮಾಡೋದು ಅಂತಂದ್ರೆ, ದ ನ್ಯಾಚುರಲ್ ಲೈಟ್ ಅಥವಾ ವೈಟ್ ಲೈಟ್ ಏನಿದೆ, ಇಟ್ ಹ್ಯಾಸ್ 7 ಕಲರ್ಸ್, 7 ಕಾಂಪೊನೆಂಟ್ಸ್ ಆ ವೈಟ್ ಲೈಟ್ ಒಳಗಡೆ ಇದೆ. ಸೊ ಅದು ನಮ್ಮ ರೈನ್ಬೋ ಫಾರ್ಮೇಶನ್ಗೆ ಅದು ಹೆಲ್ಪ್ ಆಗ್ತಾ ಇರುತ್ತೆ. ಸೊ ಇದು ಆಗಿರುತ್ತೆ. ಅಂಡ್ ಏನಪ್ಪಾ ಅಂತಂದ್ರೆ, ಸೊ ನಾವು ಡಿಫರೆಂಟ್ ಟೈಪ್ಸ್ ಆಫ್ ಲೈಟ್ ಹೇಳಿದೆ, ವಿಬ್ಗೇರ್ ಅಂತ, ವೈಲೆಟ್, ಇಂಡಿಗೋ, ಬ್ಲೂ, ಗ್ರೀನ್, ಯೆಲ್ಲೋ, ಆರೆಂಜ್, ರೆಡ್. ಸೊ ಇದು ನಮ್ಮ 7 ಕಲರ್ಸ್ ಆಗಿದೆ, ವಿಬ್ಗೇರ್ ಅಂತ ನಾವು ಕರಿತಾ ಇರ್ತೀವಿ. ಸೊ ಇದರಲ್ಲಿ ರೆಡ್ ಲೈಟ್ ಏನಿದೆ ಅದು ನಿಮಗೆ ಕಮ್ಮಿ ಸ್ಕ್ಯಾಟರ್ ಆಗ್ತಾ ಇರುತ್ತೆ. ಸೊ ಕಮ್ಮಿ ಸ್ಕ್ಯಾಟರ್, ಸೊ ರೆಡ್ ಲೈಟ್ ಏನಾಗುತ್ತೆ, ಕಮ್ಮಿ ಬೆಂಡ್ ಆಗ್ತಾ ಇರುತ್ತೆ, ಕಮ್ಮಿ ಡಿವಿಯೇಷನ್ ಆಗ್ತಾ ಇರುತ್ತೆ. ಅಂಡ್ ನಿಮಗೆ ಬ್ಲೂ ಲೈಟ್ ಏನಿದೆ ಅದು ಡಿವಿಯೇಷನ್ ನಿಮಗೆ ಜಾಸ್ತಿ ಕಾಣಿಸ್ತಾ ಇರುತ್ತೆ. ಸೊ ಅಥವಾ ವೈಟ್ ಲೈಟ್ ನಿಮಗೆ, ಬ್ಲೂ ಲೈಟ್ ನಿಮಗೆ ಜಾಸ್ತಿ ಡಿವಿಯೇಷನ್ ಆಗ್ತಾ ಇರುತ್ತೆ. ಸೊ ನೆಕ್ಸ್ಟ್ ರೈನ್ಬೋ ನಾವು ತಗೊಂಡಾಗ, ಸೊ ರೈನ್ಬೋ ಹೆಂಗಪ್ಪ ಪಾಸ್ ಆಗುತ್ತೆ, ಹೆಂಗ್ ಫಾರ್ಮೇಶನ್ ಆಗ್ತದೆ ಅಂತಂದ್ರೆ, ಸೊ ನಿಮಗೆ ಮಳೆ ಬರ್ತಾ ಇರುತ್ತೆ. ಸೊ ಮಳೆ ಬಂದಾಗ ಮಳೆ ರೈನ್ ಡ್ರಾಪ್ ಇಡುತ್ತಲ್ಲ, ಆ ರೈನ್ ಡ್ರಾಪ್ ಏನಾಗುತ್ತೆ, ಲೈಟ್ ನೋಟ್ ಪಾಸ್ ಆಗುತ್ತೆ. ಸೊ ಲೈಟ್ ಪಾಸ್ ಆಗ ಫಸ್ಟ್ ಏನಾಗುತ್ತೆ, ಫಸ್ಟ್ ಸರ್ಫೇಸ್ ಅಲ್ಲಿ ರಿಫ್ರಾಕ್ಷನ್ ಆಗುತ್ತೆ. ರಿಫ್ರಾಕ್ಷನ್ ಆಗ್ಬಿಟ್ಟು ಒಳಗಡೆ ಹೋಗಿ ಲೈಟ್ ಡ್ರಾಪ್ ಇಂದ ರಿಫ್ಲೆಕ್ಷನ್ ಆಗುತ್ತೆ. ರಿಫ್ಲೆಕ್ಷನ್ ಆಗ್ಬಿಟ್ಟು ಮತ್ತೆ ರಿಫ್ರಾಕ್ಷನ್ ಆಗುತ್ತೆ. ಸೊ ಕನ್ಫ್ಯೂಸ್ ಆಗಬೇಡಿ, ರೈನ್ ಡ್ರಾಪ್ ಲೈಟ್ ಬರುತ್ತೆ, ರೈನ್ ಡ್ರಾಪ್ಗೆ ಬಂದ್ಬಿಟ್ಟು ರೈನ್ ಡ್ರಾಪ್ ಒಳಗಡೆ ಲೈಟ್ ಹೋಗುತ್ತೆ, ರಿಫ್ರಾಕ್ಷನ್ ಆಗುತ್ತೆ, ಮತ್ತೆ ಅಲ್ಲಿಂದ ಸರ್ಫೇಸ್ ಇಂದ ರಿಫ್ಲೆಕ್ಷನ್ ಆಗುತ್ತೆ. ಅದಾದ್ಮೇಲೆ ಮತ್ತೆ ಲೈಟ್ ರೈನ್ ಡ್ರಾಪ್ ಇಂದ ಈಚೆ ಬರುತ್ತೆ, ರಿಫ್ರಾಕ್ಷನ್ ಆಗುತ್ತೆ. ಸೊ ಈ ತರ ನಿಮಗೆ ರೈನ್ಬೋ ಕಾಣಿಸ್ತಾ ಇರುತ್ತೆ. ನೀವು ರೈನ್ಬೋ ನೋಡ್ಬೇಕು ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಸನ್ಲೈಟ್ ಇಲ್ಲಿದೆ ಅಂತಂದ್ರೆ ನೀವು ಆಪೋಸಿಟ್ ಸನ್ಲೈಟ್ ನಿಂತ್ಕೊಬೇಕು. ಸೊ ಸನ್ಲೈಟ್ಗೆ ನೀವು ಬ್ಯಾಕ್ ನಿಮ್ಮ ಬೆನ್ನ ತೋರಿಸಿ ನಿಂತ್ಕೊಬೇಕು, ಆಪೋಸಿಟ್ ಸನ್ಲೈಟ್ ಹೊಡೆದಾಗ ನಿಮಗೆ ರೈನ್ಬೋ ಕಾಣಿಸ್ತಾ ಇರುತ್ತೆ. ಸೊ ಇದಿಷ್ಟು ಫಾರ್ ಎಕ್ಸಾಂಪಲ್ ನಿಮಗೆ ರೈನ್ಬೋ ಇನ್ಫಾರ್ಮೇಶನ್ ಆಗುತ್ತೆ ಬೈ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಇದು ನಿಮಗೆ ಇವಾಗ ಇಲ್ಲ ಟಾಪಿಕ್ 12th ಅಲ್ಲಿ ನೀವು ಕಲಿತಾ ಇರ್ತೀರಾ. ಬಟ್ ನಿಮಗೆ ರೈನ್ಬೋ ಪ್ರೋಸೆಸ್ ಹೆಂಗಪ್ಪ ಆಗುತ್ತೆ ಅಂದ್ರೆ 2 ರಿಫ್ರಾಕ್ಷನ್ ಅಂಡ್ 1 ರಿಫ್ಲೆಕ್ಷನ್ ನಿಮಗೆ ಇದು ಕಾಣಿಸ್ತಾ ಇರುತ್ತೆ. ನೆಕ್ಸ್ಟ್ ಅಂಡ್ ಲಾಸ್ಟ್ ಟಾಪಿಕ್ ಏನಪ್ಪಾ ಅಂತಂದ್ರೆ, ಸೊ ಅಟ್ಮಾಸ್ಫಿಯರಿಕ್ ರಿಫ್ರಾಕ್ಷನ್. ಸೊ ಅಟ್ಮಾಸ್ಫಿಯರಿಕ್ ರಿಫ್ರಾಕ್ಷನ್ ಸ್ಮಾಲ್ ಸ್ಕೇಲ್ ನಾವು ಡಿಸ್ಕಸ್ ಮಾಡಲ್ಲ, ಲಾರ್ಜ್ ಸ್ಕೇಲ್ ಅಲ್ಲಿ ಡಿಸ್ಕಸ್ ಮಾಡ್ತೀವಿ. ಏನಪ್ಪಾ ಇದು ಸ್ಮಾಲ್ ಸ್ಕೇಲ್ ಲಾರ್ಜ್ ಸ್ಕೇಲ್ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನೀವು ರೋಡ್ ಹೋಗ್ತಾ ಇರ್ತೀರಾ. ಸೊ ರೋಡ್ ಹೋದಾಗ ನಿಮ್ಗೆ ಏನ್ ಕಾಣಿಸ್ತಾ ಇದೆ, ಕಾರಲ್ಲಿ ನೀವು ಬೈಕ್ ಹೋಗ್ಬೇಕಾದ್ರೆ, ಸೊ ನಿಮ್ಗೆ ರೋಡ್ ಇಂದ ರೋಡ್ ಮೇಲೆ ನಿಮ್ಗೆ ಸ್ವಲ್ಪ ನೀರ್ ತರ ಕಾಣಿಸ್ತಾ ಇರುತ್ತೆ. ಅಂದ್ರೆ ನೀರ್ ತರ ಕಾಣಿಸ್ತಾ ಇರುತ್ತೆ. ನೀವು ಹೋಗ್ತಾ ಹೋದಾಗ ನಿಮ್ಗೆ ಏನ್ ಕಾಣಿಸ್ತದೆ, ನೀರಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ, ಬಟ್ ಹೋಗ್ತಾ ನೀರೇ ಇರಲ್ಲ. ಸೊ ನಾವೇನಪ್ಪ ಮಾಡ್ತೀವಿ, ಮಿರಾಜ್ ಅಂತ ಒಂಥರ ಮಿರಾಜ್ ಆಗಿರುತ್ತೆ. ಸೊ ಇದು ನಿಮ್ಗೆ ಏನಾಗ್ತದೆ, ಡ್ಯೂ ಟು ನಿಮ್ಗೆ ಅಟ್ಮಾಸ್ಫಿಯರಿಕ್ ರಿಫ್ರಾಕ್ಷನ್. ಸಿಮಿಲರ್ಲಿ ಲಾರ್ಜ್ ಸ್ಕೇಲ್ ಅಲ್ಲಿ ಏನಪ್ಪಾ ಅಂತಂದ್ರೆ, ನಿಮ್ಗೆ ಏನಪ್ಪ ಲಾರ್ಜ್ ಸ್ಕೇಲ್ ಟ್ವಿಂಕ್ಲಿಂಗ್ ಆಫ್ ಸ್ಟಾರ್ಸ್ ನಿಮ್ಗೆ ಟ್ವಿಂಕಲ್ ಆಗ್ತಾ ಇದೆ. ಸೊ ನಿಮ್ಗೆ ಸ್ಟಾರ್ಸ್ ಏನ್ ಟ್ವಿಂಕಲ್ ಆಗ್ತಾ ಇದೆ, ಸನ್ರೈಸ್ ಅಂಡ್ ಸನ್ಸೆಟ್. ನೆಕ್ಸ್ಟ್ ಏನಪ್ಪಾ ಅಂದ್ರೆ, ನಿಮಗೆ ಸನ್ರೈಸ್ ಆಗ್ಬೇಕಾದ್ರೆ, ಸನ್ಸೆಟ್ ಆಗ್ಬೇಕಾದ್ರೆ ನಿಮಗೆ ಸನ್ರೈಸ್ ಅರ್ಲಿ 2 minutes ಆಗುತ್ತೆ, ಸನ್ಸೆಟ್ ಆಫ್ಟರ್ 2 minutes ಆಗುತ್ತೆ. ಈ ತರ ಏನಾಗ್ತಾ ಇದೆ, ಡ್ಯೂ ಟು ಅಟ್ಮಾಸ್ಫಿಯರಿಕ್ ರಿಫ್ರಾಕ್ಷನ್. ಸೊ ಏನಾಗುತ್ತೆ ಅಂತಂದ್ರೆ, ಸೊ ಫಸ್ಟ್ ಟ್ವಿಂಕ್ಲಿಂಗ್ ಆಫ್ ಸ್ಟಾರ್ಸ್ ಡಿಸ್ಕಸ್ ಮಾಡೋಣ. ಸೊ ಅಟ್ಮಾಸ್ಫಿಯರಿಕ್ ರಿಫ್ರಾಕ್ಷನ್ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ.
ಸೊ ಅಟ್ಮಾಸ್ಫಿಯರ್ ರಿಫ್ಲೆಕ್ಷನ್ ಏನಾಗುತ್ತೆ, ಸೊ ಲೈಟ್ ಇಂದ ಫಸ್ಟ್ ಏನಾಗುತ್ತೆ, ಸೊ ಫಸ್ಟ್ ಬಂದ್ಬಿಟ್ಟು ಸ್ಟಾರ್ ಇಂದ ನಮಗೆ ಲೈಟ್ ಪಾಸ್ ಆಗುತ್ತೆ. ಸೊ ಲೈಟ್ ಪಾಸ್ ಆದಾಗ ಏನಾಗುತ್ತೆ, ಅರ್ಥಕ್ಕೆ ಬರ್ಬೇಕಾದ್ರೆ ನಮಗೆ ಅಟ್ಮಾಸ್ಫಿಯರ್ ಅಲ್ಲಿ ಎಷ್ಟೊಂದು ಲೇಯರ್ಸ್ ಇದೆ. ಸೊ ಲೇಯರ್ಸ್ ಇಂದ ಪಾಸ್ ಆದಾಗ ಏನಾಗುತ್ತೆ, ರಿಫ್ರಾಕ್ಷನ್ ಆಗ್ತಾ ಇರುತ್ತೆ. ರಿಫ್ರಾಕ್ಷನ್ ಆಗ್ಬಿಟ್ಟು ಲೈಟ್ ಬೆಂಡ್ ಆಗುತ್ತೆ, ಬೆಂಡ್ ಆಗ್ಬಿಟ್ಟು ನಮ್ಮ ಐಕ್ ಬರುತ್ತೆ. ಸೊ ಬಟ್ ನಮ್ಗೆ ಏನಪ್ಪ ಕಾಣಿಸುತ್ತೆ ಅಂತಂದ್ರೆ, ಸೊ ನಮ್ಗೆ ಸ್ಟಾರ್ ಇಲ್ಲಿದ್ರೆ, ಸೊ ಸ್ಟಾರ್ ಇಲ್ಲಿದ್ರೆ ನಮಗೆ ಇಲ್ಲಿರೋ ತರ ಕಾಣಿಸುತ್ತೆ ಬಿಕಾಸ್ ಆಫ್ ರಿಫ್ರಾಕ್ಷನ್. ಸೊ ನಿಮ್ಗೆ ಗೊತ್ತು ರಿಫ್ರಾಕ್ಷನ್ ಇಂದ ಲೈಟ್ ಬೆಂಡ್ ಆಗುತ್ತೆ. ಸೊ ಲೈಟ್ ಇಲ್ಲಿಂದ ಬರ್ತಾರೆ ಸ್ಟಾರು, ಬಟ್ ನಮಗೆ ಇಲ್ಲಿ ಕಾಣಿಸ್ತಾ ಇರುತ್ತೆ ನಮಗೆ ಸ್ಟಾರು. ಸೊ ನೆಕ್ಸ್ಟ್ ಏನಪ್ಪ, ಅಮೌಂಟ್ ಆಫ್ ಲೈಟ್ ಎಷ್ಟು ಬರ್ತಾ ಇದೆ, ಸೊ ಇದು ನಮ್ಗೆ ಏನಾಗ್ತಾ ಇರುತ್ತೆ, ಸೊ ಇದು ನಮಗೆ ಡಿವೇಟ್ ಆಗ್ತಾ ಇರೋದ್ರಿಂದ ನಮ್ಗೆ ಏನ್ ಕಾಣಿಸ್ತದೆ, ಆ ಸ್ಟಾರ್ ಲೈಟ್ ಫ್ಲಿಕರ್ ಆಗ್ತಾ ಇರುತ್ತೆ. ನಮ್ಮ ಕಣ್ಣಿಗೆ ಬಂದಾಗ ಫ್ಲಿಕರ್ ಆಗುತ್ತೆ. ಫ್ಲಿಕರ್ ಆದಾಗ ನಮ್ಗೆ ಏನಿಸ್ತದೆ, ಸ್ಟಾರ್ ನಮಗೆ ಟ್ವಿಂಕಲ್ ಆಗ್ತಾ ಇದೆ ಅಂತ ನಮ್ಗೆ ಕಾಣಿಸ್ತಾ ಇರುತ್ತೆ. ಸೊ ಇದು ನಮಗೆ ಅಟ್ಮಾಸ್ಫಿಯರ್ ರಿಫ್ಲೆಕ್ಷನ್ ಇಂದ ನಮಗೆ ಆಗ್ತಾ ಇರುತ್ತೆ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ, ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸೊ ಪ್ಲಾನೆಟ್ಸ್ ಬಗ್ಗೆ ಮಾತಾಡಿದಾಗ, ಸೊ ನಿಮ್ಗೆ ಗೊತ್ತು, ಮೇಲ್ಗಡೆ ನೋಡಿದಾಗ ನಿಮಗೆ ಪ್ಲಾನೆಟ್ಸ್ ಕಾಣಿಸ್ತಾ ಇರುತ್ತೆ, ಸ್ಟಾರ್ಸ್ ನಮಗೆ ಕಾಣಿಸ್ತಾ ಇರುತ್ತೆ. ನಾವು ಅಷ್ಟೊಂದು ನಾವು ಅದ್ರ ಬಗ್ಗೆ ಓದಿಲ್ಲ, ಸೊ ನಮಗೆ ನಾವು ಐಡೆಂಟಿಫೈ ಮಾಡಕ್ಕಾಗಲ್ಲ ಇದು ಸ್ಟಾರ್ ಇದು ಪ್ಲಾನೆಟ್ ಅಂತ. ಬಟ್ ಪ್ಲಾನೆಟ್ಸ್ ಏನಪ್ಪ ಟ್ವಿಂಕಲ್ ಆಗಲ್ಲ ಅಂತಂದ್ರೆ, ಸೊ ಪ್ಲಾನೆಟ್ಸ್ ನಾವು ಕಂಪೇರ್ ಮಾಡಿದಾಗ ಅದು ಕ್ಲೋಸ್ ಆಗಿದೆ ಅರ್ಥಕ್ಕೆ ದ್ಯಾನ್ ಸ್ಟಾರ್ಸ್. ಸ್ಟಾರ್ಸ್ ತುಂಬಾ ದೂರ ಇದೆ, ಪ್ಲಾನೆಟ್ಸ್ ನಮಗೆ ತುಂಬಾ ಆಗ್ತಿದೆ. ಸೊ ಟೋಟಲ್ ಅಮೌಂಟ್ ಆಫ್ ಲೈಟ್ ಕಮಿಂಗ್ ಫ್ರಮ್ ದ ಪ್ಲಾನೆಟ್, ಸೊ ಆವರೇಜ್ ಆಗ್ಬಿಟ್ಟು ನಮಗೆ 0 ಡೌನ್ ಆಗ್ಬಿಡುತ್ತೆ. ಸೊ ಅದಕ್ಕೆ ನಮಗೆ ಪ್ಲಾನೆಟ್ಸ್ ನಮಗೆ ಟ್ವಿಂಕಲ್ ಆಗ್ತಾ ಇರಲ್ಲ. ಇದು ನಮಗೆ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಆಗಿರುತ್ತೆ. ನೆಕ್ಸ್ಟ್ ಡ್ಯೂ ಟು ಅಟ್ಮಾಸ್ಫಿಯರ್ ರಿಫ್ಲೆಕ್ಷನ್ ಏನಾಗುತ್ತೆ, ಸನ್ರೈಸ್ ನಮಗೆ ಅರ್ಲಿ 2 ಮಿನಿಟ್ಸ್ ಆಗ್ತಾ ಇರುತ್ತೆ, ಸನ್ಸೆಟ್ ನಮಗೆ ಆಫ್ಟರ್ 2 ಮಿನಿಟ್ಸ್ ಆಗಿರುತ್ತೆ. ಸನ್ರೈಸ್ ನಮಗೆ ಆಗಲೇ ಅರ್ಲಿ 2 ಮಿನಿಟ್ಸ್ ಆಗೋಗಿರುತ್ತೆ, ಬಟ್ ನಮಗೆ ಸನ್ಲೈಟ್ ಆವಾಗ ನಮಗೆ ಸನ್ರೈಸ್ ಆಗೋ ತರ ಕಾಣಿಸ್ತಾ ಇರುತ್ತೆ ಡ್ಯೂ ಟು ಅಟ್ಮಾಸ್ಫಿಯರ್ ರಿಫ್ಲೆಕ್ಷನ್. ಸಿಮಿಲರ್ಲಿ ಸನ್ಸೆಟ್ ಕೂಡ ಆಗ್ತಾ ಇರುತ್ತೆ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಸ್ಕ್ಯಾಟರಿಂಗ್ ಆಫ್ ಲೈಟ್. ಸೊ ನಿಮ್ಗೆ ಗೊತ್ತು ಸ್ಕ್ಯಾಟರಿಂಗ್ ಆಫ್ ಲೈಟ್ ಅಂತ ಏನು ಅಂತ. ಸೊ ಸ್ಕ್ಯಾಟರಿಂಗ್ ಅಂತ ಅಂದ್ರೆ ಇಟ್ ಇಸ್ ಅ ಪ್ರೋಸೆಸ್ ಇನ್ ವಿಚ್ ಅ ಮಾಲಿಕ್ಯೂಲ್ ಅಥವಾ ಏನೋ ಒಂದು ಆಟಮ್ ಏನೋ ತಗೋತೀರಾ, ವಿಚ್ ಅಬ್ಸಾರ್ಬ್ಸ್ ಎನರ್ಜಿ ಅಂಡ್ ರಿಮಿನೇಟ್ಸ್. ಸೊ ಎನರ್ಜಿನ ಅಬ್ಸಾರ್ಬ್ ಮಾಡುತ್ತೆ, ಅದನ್ನ ರಿಎಮಿಟ್ ಮಾಡುತ್ತೆ, ಅಂದ್ರೆ ಅಬ್ಸಾರ್ಬ್ ಮಾಡ್ಬಿಟ್ಟು ಅದನ್ನ ಬಿಡ್ತಾ ಇರುತ್ತೆ. ಸೊ ಇದು ನಾವು ಸ್ಕ್ಯಾಟರಿಂಗ್ ಆಫ್ ಲೈಟ್ ಅಂತ ಕರಿತೀವಿ. ಸೊ ಸ್ಕ್ಯಾಟರಿಂಗ್ ಆಫ್ ಲೈಟ್ ನಾವೇನಪ್ಪ ಡಿಸ್ಕಸ್ ಮಾಡ್ತೀವಿ ಅಂತಂದ್ರೆ, ಟಿಂಡಲ್ ಎಫೆಕ್ಟ್ ಡಿಸ್ಕಸ್ ಮಾಡ್ತಿರ್ತೀವಿ, ಅಂಡ್ ಸ್ಕೈ ಆಫ್ ಕಲರ್ ಏನಕ್ಕೆ ಬ್ಲೂ ಇದೆ ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಿರ್ತೀವಿ. ಕಲರ್ ಅಟ್ ಸನ್ರೈಸ್ ಅಂಡ್ ಸನ್ಸೆಟ್ ಬಗ್ಗೆ ನಾವು ಇದು 3 ಟಾಪಿಕ್ ಅನ್ನ ಡಿಸ್ಕಸ್ ಮಾಡ್ತಿರ್ತೀವಿ. ಟಿಂಡಲ್ ಎಫೆಕ್ಟ್ ನಿಮ್ಗೆ ಆಗಲೇ ಗೊತ್ತು, ಆಗಲೇ ನೀವು ಚಿಕ್ಕ ವಯಸ್ಸಿಂದ ಸ್ಟಡಿ ಮಾಡ್ತಾ ಬರ್ತಾ ಇದ್ದೀರಾ. ಫಾರ್ ಎಕ್ಸಾಂಪಲ್ ನಿಮಗೆ ಎಕ್ಸಾಂಪಲ್ ಕೊಡಬೇಕು ಟಿಂಡಲ್ ಎಫೆಕ್ಟ್ ಅಂತಂದ್ರೆ, ಸೊ ಸಿನಿಮಾ ಥಿಯೇಟರ್ ಹೋಗ್ತೀರಾ, ಸೊ ಸಿನಿಮಾ ಥಿಯೇಟರ್ ಹೋದಾಗ ಫುಲ್ ನಿಮಗೆ ಕತ್ಲೆ ಆಗಿರುತ್ತೆ. ಸೊ ನಿಮಗೆ ಪ್ರೊಜೆಕ್ಟ್ ಇಂದ ನಿಮಗೆ ಲೈಟ್ ಬರ್ತಾ ಇರುತ್ತೆ. ಸೊ ಪ್ರೊಜೆಕ್ಟ್ ಇಂದ ಲೈಟ್ ಬಂದಾಗ ಸೊ ನೀವು ನೋಡಬಹುದು ನಿಮಗೆ ಪಾರ್ಟಿಕಲ್ಸ್ ನಿಮಗೆ ಸ್ಕ್ಯಾಟರ್ ಆಗ್ತಾ ಇರುತ್ತೆ. ಸೊ ಸ್ಕ್ಯಾಟರ್ ಅದನ್ನ ನಾವು ಆ ಸ್ಮೋಕ್ ಬರ್ತಾ ಇರತ್ತಲ್ಲ, ಆ ಒಂಥರ ಸ್ಮೋಕ್ ತರ ನಿಮಗೆ ಬರ್ತಾ ಇರುತ್ತೆ, ಅದೇ ನಾವು ಟಿಂಡಲ್ ಎಫೆಕ್ಟ್ ಅಂತ. ಸೊ ಅದನ್ನ ನಾವು ಟಿಂಡಲ್ ಎಫೆಕ್ಟ್ ಅಂತ ನಾವು ಕರಿತಾ ಇರ್ತೀವಿ. ಅಂಡ್ ಸ್ಕ್ಯಾಟರಿಂಗ್ ಆಫ್ ಲೈಟ್ ನೀವು ತಗೊಂಡಾಗ ಏನಪ್ಪ ಆಗುತ್ತೆ ಅಂದ್ರೆ, ಸೊ ಸ್ಕ್ಯಾಟರಿಂಗ್ ಆಫ್ ಲೈಟ್ ಫಾರ್ ಎಕ್ಸಾಂಪಲ್ ನೀವು ಟ್ರೂ ಸೊಲ್ಯೂಷನ್ ಯಾವುದೋ ಒಂದು ಸೊಲ್ಯೂಷನ್ ತಗೊಂತೀರಾ, ಅವಾಗ ನೀವು ಸಾಲ್ಟ್ ಹಾಕ್ಬಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡ್ಬಿಡ್ತೀರಾ. ಕ್ಲೀನಾಗಿ ಮಿಕ್ಸ್ ಮಾಡ್ಬಿಟ್ಟು ಫಾರ್ ಎಕ್ಸಾಂಪಲ್ ನೀವು ಅದಕ್ಕೆ ಲೈಟ್ ಬಿಡ್ತು ಅಂತಂದ್ರೆ ಲೈಟ್ ನಿಮಗೆ ಹಂಗೆ ಪಾಸ್ ಆಗುತ್ತೆ. ಸೊ ಏನಪ್ಪ ಆಗ್ತದೆ ಅಂತಂದ್ರೆ, ಸೊ ಇಲ್ಲಿ ಬಂದ್ಬಿಟ್ಟು ಸೊ ಪಾತ್ ಆಫ್ ಬೀಮ್ ಲೈಟ್ ಪಾಸಿಂಗ್ ಥ್ರೂ ಟ್ರೂ ಸೊಲ್ಯೂಷನ್ ಈಸ್ ನಾಟ್ ವಿಸಿಬಲ್. ಸೊ ನೀವು ಒಂದು ಗ್ಲಾಸ್ ತಗೊಂತೀರಾ, ಗ್ಲಾಸ್ ತಗೊಂಡು ಅದಕ್ಕೆ ನೀವು ಉಪ್ಪನ್ನು ಹಾಕ್ತೀರಾ, ಡಿಸಾಲ್ವ್ ಮಾಡ್ತೀರಾ, ಲೈಟ್ ಬಿಡ್ತು ಅಂತಂದ್ರೆ ನಿಮಗೆ ಕಾಣಿಸ್ತಾ ಇರಲ್ಲ. ಅದೇ ನೀವು ನೀರಿಗೆ ಹಾಲನ್ನು ಹಾಕ್ಬಿಟ್ಬಿಡಿ, ಅವಾಗ ಏನಾಗುತ್ತೆ ಲೈಟ್ ಪಾಸ್ ಮಾಡಿದಾಗ ನೀವು ಅದು ಪಾಸ್ ಆಗ್ತಾ ಇರುತ್ತೆ. ಏನಪ್ಪ ಹಿಂಗಾಗತ್ತೆ ಅಂತಂದ್ರೆ, ಸೊ ನಿಮಗೆ ಹಾಲು ಏನಾಗುತ್ತೆ ಕೊಲೈಡ್ ಅಲ್ಲಿ ಪಾರ್ಟಿಕಲ್ಸ್ ಇರುತ್ತೆ. ಸೊ ಪಾರ್ಟಿಕಲ್ಸ್ ಇದ್ದಾಗ ಲೈಟ್ ಬಂದ್ಬಿಟ್ಟು ರಿಫ್ಲೆಕ್ಷನ್ ಆಗ್ತಾ ಇರುತ್ತೆ. ಸೊ ರಿಫ್ಲೆಕ್ಷನ್ ಆಗಿ ನಮಗೆ ಲೈಟ್ ನಮಗೆ ಕಾಣಿಸ್ತಾ ಇರುತ್ತೆ. ಕೊಲೈಡಲ್ ಪಾರ್ಟಿಕಲ್ಸ್ ಇತ್ತು ಅಂತಂದ್ರೆ ನಮಗೆ ಲೈಟ್ ರಿಫ್ಲೆಕ್ಷನ್ ಆಗ್ಬಿಟ್ಟು ನಮಗೆ ಲೈಟ್ ಕಾಣಿಸ್ತಾ ಇರುತ್ತೆ. ಟ್ರೂ ಸೊಲ್ಯೂಷನ್ ಇತ್ತು ಅಂತಂದ್ರೆ ನಮಗೆ ಲೈಟ್ ನಮಗೆ ಕಾಣಿಸ್ತಾ ಇರಲ್ಲ. ಸೊ ಇವಾಗ ಡಿಸ್ಕಸ್ ಮಾಡೋಣ, ವೈ ಇಸ್ ದ ಸ್ಕೈ ಆಫ್ ದ ಕಲರ್ ಬ್ಲೂ. ಸೊ ನೀವು ಸ್ಕೈ ತಗೊಂಡಾಗ ನಮಗೆ ಅಟ್ಮಾಸ್ಫಿಯರ್ ತಗೊಂಡಾಗ ಎಷ್ಟೊಂದು ಪಾರ್ಟಿಕಲ್ಸ್ ಇರುತ್ತೆ, ಡಸ್ಟ್ ಇರುತ್ತೆ, ಸ್ಮೋಕ್ ಇರುತ್ತೆ, ಏರ್ ಇರುತ್ತೆ, ನಮಗೆ ಎಷ್ಟೊಂದು ಏರ್ ಇರುತ್ತೆ. ಸೊ ಈ ಮಾಲಿಕ್ಯೂಲ್ಸ್ ಎಲ್ಲ ಏನಿರುತ್ತೆ ತುಂಬಾ ಸ್ಮಾಲ್ ಇರುತ್ತೆ. ಇದು ಮಾಲಿಕ್ಯೂಲ್ಸ್ ವೇವ್ ಲೆಂತ್ ತುಂಬಾ ಸ್ಮಾಲ್ ಇರುತ್ತೆ ದ್ಯಾನ್ ನಮ್ಮ ವೈಟ್ ಲೈಟ್ ಇರುತ್ತೆ. ಸೊ ವೈಟ್ ಲೈಟ್ ಇನ ಕಂಪ್ಯಾರಿಸನ್ ಈ ವೇವ್ ಲೆಂತ್ ನಮಗೆ ತುಂಬಾ ಕಮ್ಮಿ ಇರುತ್ತೆ. ಸೊ ಏನಪ್ಪ ಆಗುತ್ತೆ ಅಂತಂದ್ರೆ, ಸೊ ಲೈಟ್ ಇದಕ್ಕೆ ಪಾಸ್ ಆದಾಗ ಸೊ ಜಾಸ್ತಿ ಲೈಟ್ ಏನ್ ಮಾಡುತ್ತೆ, ಸೊ ಸ್ಮಾಲರ್ ಪಾರ್ಟಿಕಲ್ಸ್ ಜನರಲಿ ಈ ತರ ಕಮ್ಮಿ ವೇವ್ ಲೆಂತ್ ಇರೋದನ್ನ ಏನ್ ಮಾಡುತ್ತೆ, ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಅಂಡ್ ಎಮಿಟ್ ಮಾಡುತ್ತೆ. ಸೊ ಅದಕ್ಕೆ ಸ್ಕೈ ನಿಮಗೆ ಜನರಲ್ ನಿಮಗೆ ವೈಟ್ ಅಥವಾ ನಿಮಗೆ ಬ್ಲೂ ನಿಮಗೆ ಕಾಣಿಸ್ತಾ ಇರುತ್ತೆ. ಸೊ ರೆಡ್ ಏನಕ್ಕಪ್ಪ ಕಾಣಿಸಲ್ಲ ಸ್ಕೈ ಅಂತ ಅಂದ್ರೆ, ಸೊ ರೆಡ್ ವೇವ್ ಲೆಂತ್ ತಗೊಂಡಾಗ ಅದು ಬಂದ್ಬಿಟ್ಟು ನಿಮಗೆ ಎಷ್ಟು ಟೈಮ್ಸ್ ಜಾಸ್ತಿ ಇದೆ ಅಂತಂದ್ರೆ ಅರೌಂಡ್ 1.8 ಟೈಮ್ಸ್ ಜಾಸ್ತಿ ಇದೆ ದ್ಯಾನ್ ಬ್ಲೂ ಕಲರ್ ವೇವ್ ಲೆಂತ್. ಸೊ ರೆಡ್ಗೆ ಜಾಸ್ತಿ ವೇವ್ ಲೆಂತ್ ಇದೆ, ಬ್ಲೂಗೆ ಕಮ್ಮಿ ವೇವ್ ಲೆಂತ್ ಇದೆ. ಸೊ ಕಮ್ಮಿ ಇರೋ ವೇವ್ ಲೆಂತ್ ಜಾಸ್ತಿ ಅಬ್ಸರ್ವ್ ಮಾಡುತ್ತೆ ಪಾರ್ಟಿಕಲ್ಸ್ ಅಂಡ್ ಸ್ಕ್ಯಾಟರ್ ಮಾಡುತ್ತೆ. ಅದಕ್ಕೆ ನಮಗೆ ಸ್ಕೈ ಅಂಡ್ ಬ್ಲೂ ನಮಗೆ ವೈಟ್ ಅಂಡ್ ನಮಗೆ ರೆಡ್ ನಮಗೆ ಕಾಣಿಸ್ತಾ ಇರುತ್ತೆ. ಅಂಡ್ ಏನಪ್ಪಾ ಅಂತಂದ್ರೆ, ಸೊ ನಮಗೆ ರೆಡ್ ತಗೊಂಡಾಗ ಸೊ ನೀವು ನೋಡಬಹುದು ಸಿಗ್ನಲ್ಸ್ ನಾವು ರೆಡ್ ಅನ್ನ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಫ್ಲೈಟ್ ಮೇಲ್ಗಡೆ ಹೋಗ್ಬೇಕಾದ್ರೆ ರೆಡ್ ಸಿಗ್ನಲ್ಸ್ ಅನ್ನ ಯೂಸ್ ಮಾಡ್ತಾರೆ. ಏನಕ್ಕೆ ರೆಡ್ ಅನ್ನ ಯೂಸ್ ಮಾಡ್ತಾರೆ ಅಂತಂದ್ರೆ, ಸೊ ರೆಡ್ ಇಸ್ ಲೀಸ್ಟ್ ಸ್ಕ್ಯಾಟರ್ ಬೈ ಸ್ಮೋಕ್ ಆರ್ ನಮಗೆ ಫಾಗ್. ಅದು ಜಾಸ್ತಿ ಸ್ಕ್ಯಾಟರ್ ಆಗಲ್ಲ. ಫಾರ್ ಎಕ್ಸಾಂಪಲ್ ಎಷ್ಟೇ ದೂರ ಕಾಣಿಸಿದ್ರು ನಮಗೆ ರೆಡ್ ತರನೇ ಕಾಣಿಸುತ್ತೆ. ಸೊ ಅದಕ್ಕೆ ನಾವು ಏನ್ ಮಾಡ್ತೀವಿ, ರೆಡ್ ಲೈಟ್ ಅನ್ನ ಯೂಸ್ ಮಾಡ್ತೀವಿ ಏನೋ ಒಂದು ಸಿಗ್ನಲ್ಸ್ ಅನ್ನ ಪಾಸ್ ಮಾಡಕ್ಕೆ. ಓಕೆ ಇವಾಗ ನೀವು ಬರ್ಬೋದು, ಬರಂಗಿಲ್ಲ. ಸೊ ರೆಡ್ ಲೈಟ್ ನೀವೇನ್ ಮಾಡ್ಬೋದು, ಎಷ್ಟು ದೂರ ಇದು ನಮಗೆ ಕಾಣಿಸ್ತಾ ಇರುತ್ತೆ, ನಮಗೆ ಅದು ಸ್ಕ್ಯಾಟರ್ ಆಗಲ್ಲ. ಸ್ಕ್ಯಾಟರ್ ಅಂತ ಅಂದ್ರೆ ಅದು ಎಷ್ಟು ಅಬ್ಸರ್ವ್ ಮಾಡಿ ರಿಎಮಿಟ್ ಮಾಡ್ತಾರೆ ಲೈಟು. ಸೊ ಅದಕ್ಕೆ ನಮಗೆ ಜಾಸ್ತಿ ದೂರದ ಡಿಸ್ಟೆನ್ಸ್ ನಮಗೆ ರೆಡ್ ಲೈಟ್ ಕಾಣಿಸ್ತಾ ಇರುತ್ತೆ, ಅದಕ್ಕೆ ನಾವು ಅದನ್ನ ಯೂಸ್ ಮಾಡ್ತಾ ಇರ್ತೀವಿ. ನೆಕ್ಸ್ಟ್ ಕಲರ್ ಅಟ್ ಸನ್ರೈಸ್ ಅಂಡ್ ಸನ್ಸೆಟ್. ಸೊ ಸನ್ರೈಸ್ ಅಂಡ್ ಸನ್ಸೆಟ್ ಏನಪ್ಪಾ ಆಗುತ್ತೆ, ಸೊ ಸನ್ ಫಾರ್ ಎಕ್ಸಾಂಪಲ್ ಸನ್ ನಮಗೆ ಮೇಲ್ಗಡೆ ಬಂದಾಗ ಅಟ್ ನೂನ್ ತಗೊಂಡಾಗ 12 PM ತಗೊಂಡಾಗ ಏನಪ್ಪಾ ಆಗುತ್ತೆ, ಸನ್ ಬಂದ್ಬಿಟ್ಟು ನಮಗೆ ಮೇಲ್ಗಡೆ ಇರುತ್ತೆ. ಸೊ ನಮ್ಮ ಓವರ್ ಹೆಡ್ ಇರುತ್ತೆ. ಸೊ ಅವಾಗ ಏನಪ್ಪಾ ಆಗುತ್ತೆ ಅಂತಂದ್ರೆ, ಸೊ ದ ಸನ್ ವಿಲ್ ಅಪಿಯರ್ ಓನ್ಲಿ ದ ಸನ್ ವಿಲ್ ಅಪಿಯರ್ ವೈಟ್ ಆಸ್ ಓನ್ಲಿ ಲಿಟಲ್ ಆಫ್ ಬ್ಲೂ ಅಂಡ್ ವೈಟ್ ಲೈಟ್ ಆರ್ ಸ್ಕ್ಯಾಟರ್ಡ್. ಸೊ ಅಟ್ ನೋನ್ ಇರುತ್ತೆ ಲಿಟಲ್ ಅಮೌಂಟ್ ಆಫ್ ವೈಟ್ ಅಂಡ್ ಬ್ಲೂ ಲೈಟ್ ಸ್ಕ್ಯಾಟರ್ ಆಗ್ತಾ ಇರುತ್ತೆ. ಅದಕ್ಕೆ ನಮಗೆ ಸನ್ ಲೈಟ್ ಬಂದ್ಬಿಟ್ಟು ಸ್ವಲ್ಪ ವೈಟಿಶ್ ಆಗಿ ಕಾಣಿಸ್ತಾ ಇರುತ್ತೆ.
ಆಟ್ ಸನ್ಸೆಟ್ ಏನಪ್ಪ ಆಗುತ್ತೆ, ಸನ್ ನಿಯರ್ ದ ಹಾರಿಝಾನ್ ಇರುತ್ತೆ. ಸೊ ನಿಯರ್ ದ ಹಾರಿಝಾನ್ ಇದ್ದಾಗ ಏನಪ್ಪ ಆಗುತ್ತೆ, ಕಮ್ಮಿ ಅಮೌಂಟ್ ಆಫ್ ಬ್ಲೂ ಲೈಟ್ ಸ್ಕ್ಯಾಟರ್ ಆಗ್ತಾ ಇರುತ್ತೆ. ಇಲ್ಲ ಸ್ಕ್ಯಾಟರ್ ಆಗ್ತಾ ಬ್ಲೂ ಲೈಟ್ ನಮಗೆ ಅದು ಸ್ಪ್ರೆಡ್ ಆಗ್ಬಿಡುತ್ತೆ, ಅವೇ ಸ್ಕ್ಯಾಟರ್ ಆಗುತ್ತೆ ಅವೇ. ಸೊ ನಮಗೆ ಕಣ್ಣಿಗೆ ರೀಚ್ ಆಗೋ ಲೈಟ್ ಬಂದ್ಬಿಟ್ಟು ರೆಡ್ ಅಂಡ್ ಆರೆಂಜ್ ಆಗಿರುತ್ತೆ. ಸೊ ಅದಕ್ಕೆ ನಮ್ಗೆ ಏನ್ ಕಾಣಿಸ್ತಾ ಇರುತ್ತೆ, ನಮಗೆ ಸನ್ ಲೈಟ್ ನಮಗೆ ಸನ್ ರೈಸ್ ಇದ್ದಾಗ ನಮ್ಗೆ ಏನ್ ಕಾಣಿಸುತ್ತೆ, ವೈಟ್ ಅಂಡ್ ಸ್ವಲ್ಪ ವೈಟ್ ಇಶ್ ನಮ್ಗೆ ಕಾಣಿಸ್ತಾ ಇರುತ್ತೆ. ಸನ್ಸೆಟ್ ಆಗಬೇಕಾದ್ರೆ ನಮಗೆ ಸ್ವಲ್ಪ ಆರೆಂಜ್ ಇಶ್ ರೆಡ್ ನಮಗೆ ಈ ತರ ಕಾಣಿಸ್ತಾ ಇರುತ್ತೆ. ಇಲ್ಲಿಗೆ ಎಲ್ಲ ನಮಗೆ ಮುಗಿತಾ ಇರುತ್ತೆ. ಸೊ ನಮಗೆ ಹ್ಯೂಮನ್ ಐ ಅಂಡ್ ಇಟ್ಸ್ ಕಲರ್ಫುಲ್ ವರ್ಲ್ಡ್ ಎಲ್ಲ ಟಾಪಿಕ್ ಮುಗಿತಾ ಇರುತ್ತೆ. ನಿಮ್ಗೆ ಏನಪ್ಪಾ ಇಂಪಾರ್ಟೆಂಟ್ ಅಂತಂದ್ರೆ, ಸೊ ಹ್ಯೂಮನ್ ಐ ನ ನೀಟ್ ಅಂಡ್ ಲೇಬಲ್ ಡಯಾಗ್ರಾಮ್ ಅಂಡ್ ಫಂಕ್ಷನ್ಸ್ ಆಫ್ ಎವ್ರಿ ಆರ್ಗನ್, ಕಾರ್ನಿಯಾ, ಪ್ಯೂಪಿಲ್, ಐರಿಸ್. ನೆಕ್ಸ್ಟ್ ಡಿಫೆಕ್ಟ್ಸ್, ಪವರ್ ಆಫ್ ಅಕಾಮಡೇಷನ್ ಡೆಫಿನೇಷನ್ ಗೆ ಇಂಪಾರ್ಟೆಂಟ್ ಇರುತ್ತೆ. ಡಿಫೆಕ್ಟ್ಸ್ ಮಯೋಪಿಯಾ, ಹೈಪರ್ಮೆಟ್ರೋಪಿಯಾ ಪ್ಲಸ್ ಬಯೋಪಿಯಾ ಇಂಪಾರ್ಟೆಂಟ್ ಇರುತ್ತೆ. ಪ್ರಿಸಮ್ ನಿಮಗೆ ಇಂಪಾರ್ಟೆಂಟ್, ಆಂಗಲ್ ಆಫ್ ಡಿವಿಯೇಷನ್ ಅಂತ ಹೇಳಿದೀನಿ, ಅದು ನಿಮಗೆ ಈ ವಿಡಿಯೋ ಎಕ್ಸ್ಪ್ಲೈನ್ ಮಾಡಿಲ್ಲ, ಬಟ್ ನಿಮಗೆ ನೋಟ್ಸ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ, ಅದು ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಅದಾದ್ಮೇಲೆ ಏನಪ್ಪ ಡಿಸ್ಕಸ್ ಮಾಡಿದ್ವಿ ಅಂತಂದ್ರೆ, ಸೊ ನಿಮಗೆ ಸ್ಕ್ಯಾಟರಿಂಗ್ ಆಫ್ ಲೈಟ್ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಡಿಸ್ಪರ್ಷನ್ ಆಫ್ ವೈಟ್ ಲೈಟ್, ಐಸಾಕ್ ನ್ಯೂಟನ್ ಒಂದು ಎಕ್ಸಾಂಪಲ್ ಹೇಳಿದೀನಿ, ಅದು ಅಟ್ಮಾಸ್ಫಿಯರಿಕ್ ರಿಫ್ರಾಕ್ಷನ್ ಅಲ್ಲಿ ಅದರ ಒಂದು ಕೇಳ್ತಾ ಇದ್ದಾರೆ. ಇಲ್ಲ ನಿಮಗೆ ಟ್ವಿಂಕ್ಲಿಂಗ್ ಆಫ್ ಸ್ಟಾರ್ಸ್, ಇಲ್ಲ ಪ್ಲಾನೆಟ್ಸ್ ಏನಕ್ಕೆ ಟ್ವಿಂಕಲ್ ಆಗಲ್ಲ, ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್. ಸನ್ರೈಸ್ ಸನ್ಸೆಟ್, ಸ್ಕ್ಯಾಟರಿಂಗ್ ಆಫ್ ಲೈಟ್, ಟಿನ್ನರ್ ಎಫೆಕ್ಟ್ ನಿಮಗೆ ಕೇಳ್ತಾ ಇರಲ್ಲ, ವೈ ದ ಕಲರ್ ಆಫ್ ಸ್ಕೈ ಬ್ಲೂ, ಇಲ್ಲ ಸನ್ರೈಸ್ ಅಂಡ್ ಸನ್ಸೆಟ್. ಸೊ ಅಟ್ಮಾಸ್ಫಿಯರಿಕ್ ರಿಫ್ರಾಕ್ಷನ್ ಇಷ್ಟಲ್ಲಿ ಯಾವ್ದಾದ್ರು ಒಂದು ಕೇಳ್ತಾ ಇದ್ದಾರೆ, ಪಕ್ಕ ಕೇಳ್ತಾ ಇರ್ತಾರೆ. ಅಂಡ್ ನನಗೆ ಹ್ಯೂಮನ್ ಐ ಡಯಾಗ್ರಾಮ್ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡೋಣ. ಸೊ ಇಲ್ಲಿಗೆ ನಾವು ಸೈನ್ಸ್ ನ ಎಲ್ಲಾ ವಿಡಿಯೋನ ನಾವು ಮುಗಿಸಿದೀವಿ. ಸೈನ್ಸ್ ನ ಪೋರ್ಷನ್ಸ್ ಅನ್ನ ಮುಗಿಸಾದ್ಮೇಲೆ ಮ್ಯಾಥಮೆಟಿಕ್ಸ್ ಪೋರ್ಷನ್ಸ್ ಅನ್ನ ಮುಗಿಸಿದ್ವಿ. ಮ್ಯಾಥಮೆಟಿಕ್ಸ್ ಪೋರ್ಷನ್ಸ್ ಅನ್ನ ಮುಗಿಸಾದ್ಮೇಲೆ ಮತ್ತೆ ಸೈನ್ಸ್ ತಗೊಂಡು ಎಲ್ಲಾ ಚಾಪ್ಟರ್ಸ್ ಒನ್ ಶಾಟ್ ವಿಡಿಯೋ ನೋಡ್ಕೊಂಡು ನಿಮಗೆ ನೋಟ್ಸ್ ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿದೆ. ನಮಗೆ ವಿಡಿಯೋ ಲೆಸನ್ಸ್ ನಾವು ಪ್ರಾಮಿಸ್ ಮಾಡ್ದಂಗೆ ಎಲ್ಲ ಕೊಡ್ತೀನಿ ಅಂತ, ಸೊ ಅದನ್ನ ಕಂಪ್ಲೀಟ್ ಮಾಡಿದ್ವಿ. ನೋಟ್ಸ್ ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿದೆ, ಎಲ್ಲಾ ಲೆಸನ್ ನೋಟ್ಸ್ ನಿಮಗೆ ಕೊಟ್ಟಿದ್ದೀನಿ. ನೆಕ್ಸ್ಟ್ ನಾವೇನಪ್ಪ ಮಾತಾಡ್ತೀವಿ ನಾಳೆಯಿಂದ ಅಂತಂದ್ರೆ, ನಾಳೆಯಿಂದ ನಾವು ಆಗಲೇ ಮತ್ತೆ ಮ್ಯಾಥಮೆಟಿಕ್ಸ್ ಶುರು ಮಾಡೋಣ. ಸೊ ನಾವೇನ್ ಮಾಡಿದ್ವಿ, ಫಸ್ಟ್ ನಾವೇನಪ್ಪ ಅವಶ್ಯ ಸ್ಟಾರ್ಟ್ ಮಾಡಿದ್ವಿ ಅಂದ್ರೆ, ಫಸ್ಟ್ ನಾವು ಸ್ವಲ್ಪ ಸೈನ್ಸ್ ಸ್ವಲ್ಪ ಮ್ಯಾಥ್ಸ್, ಫಸ್ಟ್ ಲೆಸನ್ ಒಂದೆರಡು ಲೆಸನ್ ಸೈನ್ಸ್, ಆಮೇಲೆ ಮ್ಯಾಥ್ಸ್, ಒಂದೆರಡು ಲೆಸನ್ ಮ್ಯಾಥ್ಸ್, ಆಮೇಲೆ ಸೈನ್ಸ್. ಸೊ ಇದನ್ನ ಕಂಟಿನ್ಯೂ ಮಾಡ್ತಾ ಇದ್ವಿ. ಬಟ್ ಅದು ಒಂದು ತಿಂಗಳು 2 ತಿಂಗಳು ಆದ್ಮೇಲೆ ನಾವೇನ್ ಮಾಡಿದ್ವಿ, ಫುಲ್ ಸೈನ್ಸ್ ತಗೊಂಡು ಫುಲ್ ಸೈನ್ಸ್ ಅನ್ನ ಮುಗಿಸ್ಬಿಟ್ವಿ ಪೋರ್ಷನ್ಸ್. ಅದಾದ್ಮೇಲೆ ಮತ್ತೆ ಮ್ಯಾಥ್ಸ್ ತಗೊಂಡ್ವಿ, ಫುಲ್ ಪೋರ್ಷನ್ ಮ್ಯಾಥ್ಸ್ ಅನ್ನ ಮುಗಿಸಿದ್ವಿ. ಇವಾಗ ನಾವೇನಪ್ಪ ಮಾಡ್ತೀವಿ ಅಂದ್ರೆ, ಸೈನ್ಸ್ ಅನ್ನ ಎಲ್ಲ ಒನ್ ಶಾಟ್ ವಿಡಿಯೋ ಮುಗಿಸಿದ್ವಿ. ನೆಕ್ಸ್ಟ್ ಏನಪ್ಪ ಮಾಡಿದ್ರೆ, ನಾಳೆಯಿಂದ ಮ್ಯಾಥಮೆಟಿಕ್ಸ್ ಶುರು ಮಾಡ್ತಾರೋಣ. ಸೊ ಮ್ಯಾಥಮೆಟಿಕ್ಸ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಟಾಪಿಕ್ಸ್ ಏನಿರುತ್ತೆ, ಫಾರ್ ಎಕ್ಸಾಂಪಲ್ ನಿಮಗೆ ಟ್ರಯಾಂಗಲ್ಸ್ ಥಿಯರಮ್ಸ್ ಆಗಿರ್ಬೋದು, ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಇಂದ ಗ್ರಾಫಿಕಲಿ ಸಾಲ್ವ್ ಮಾಡೋದಾಗಿರ್ಬೋದು, ಅಥವಾ ಇಲ್ಲ ಅಂತಂದ್ರೆ ನಿಮಗೆ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ಸಾಲ್ವ್ ಮಾಡೋದಾಗಿರ್ಬೋದು ಬೈ 3 ಮೆಥಡ್ಸ್ ಏನಿದೆ ಅದಾಗಿರ್ಬೋದು. ನೆಕ್ಸ್ಟ್ ನಿಮಗೆ ರಿಯಲ್ ನಂಬರ್ಸ್ ತಗೊಂಡಾಗ ಇರ್ರೇಷನಲ್ ನಂಬರ್ಸ್ ಆಗಿರ್ಬೋದು. ಸೊ ಎಲ್ಲ ಡಿಸ್ಕಸ್ ಮಾಡ್ತಾರೋಣ ಒನ್ ಬೈ ಒನ್. ಸೊ ನಾಳೆ ನಾವು ಮತ್ತೆ ಮ್ಯಾಥಮೆಟಿಕ್ಸ್ ಬರ್ತಾರೋಣ. ಅದಾದ್ಮೇಲೆ ಮಾಡಲ್ ಕ್ವಶನ್ ಪೇಪರ್ನ ಹೆಂಗೆ ಅನಲೈಸ್ ಮಾಡೋದು ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾರೋಣ. ಸೊ ಇಲ್ಲಿಗೆ ಈ ವಿಡಿಯೋನ ಏನು ಮಾಡೋಣ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಬೆಲ್ ಬಟನ್ ಕ್ಲಿಕ್ ಮಾಡಿ. ಸೊ ಮತ್ತೆ ನಾಳೆ 5 ಗಂಟೆಗೆ ಇನ್ನೊಂದು ವಿಡಿಯೋ ತಗೊಳ್ತೀನಿ. ಸೊ ಅಲ್ಲಿ ತನಕ